ಇವತ್ತಿನ ಸೆಷನಲ್ಲಿ ಮೊನ್ನೆ ನಾವು ಚಲನೆಯ ಬಗ್ಗೆ ಏನು ಮಾತಾಡಿದೀವೋ ಅದೇ ಚರ್ಚೆಯನ್ನು ಸ್ವಲ್ಪ ಮುಂದುವರ್ಸೋಣ. ಸೊ ಒಂದು ಕ್ವಿಕ್ ಆಗಿ ರಿವೈಸ್ ಮಾಡೋದಾದ್ರೆ, ಮೊನ್ನೆ ಸೆಷನಲ್ಲಿ ನಾವು ಮಾತಾಡಿರೋವಂಥದ್ದು ಈ ಫಿಸಿಕಲ್ ಕ್ವಾಂಟಿಟೀಸ್ ಚಲನೆಯ ಬಗ್ಗೆ ತಿಳ್ಕೊಬೇಕಾದ್ರೆ ಏನೇನು ಫಿಸಿಕಲ್ ಕ್ವಾಂಟಿಟೀಸ್ ಇದೆ, ಅದರಲ್ಲಿ ಒಂದಕ್ಕೊಂದು ಹೇಗೆ ಸಂಬಂಧ ಇದೆ ಅಂತ ನಾವು ನೋಡಿದ್ವಿ. ಆ ಫಿಸಿಕಲ್ ಕ್ವಾಂಟಿಟೀಸ್ನೂ ಸ್ಕೇಲಾರ್ ಮತ್ತೆ ವೆಕ್ಟರ್ ಎಲ್ಲಿ ದಿಕ್ಕು ಕಡ್ಡಾಯವಾಗಿ ನಾವು ಹೇಳಬೇಕಾಗಿದೆ, ಎಲ್ಲಿ ದಿಕ್ಕು ಹೇಳಬೇಕಾಗಿಲ್ಲ ಅಂತ ಲಿಸ್ಟ್ ಮಾಡಿದ್ವಿ. ಸೊ ನಾವು ನೋಡಿರೋಂಥ ಫಿಸಿಕಲ್ ಕ್ವಾಂಟಿಟೀಸ್ ಯಾವುದು ಅಂತ ನಾವು ಒಂದು ರೌಂಡ್ ಕ್ವಿಕ್ ಆಗಿ ಲಿಸ್ಟ್ ಮಾಡೋದಾದ್ರೆ, ಡಿಸ್ಟೆನ್ಸ್ ನಾವು ನೋಡಿದ್ವಿ. ಇದು ನಾವು ಸ್ಕೇಲಾರ್ ಅಂತ, ಇದಕ್ಕೆ ದಿಕ್ಕಿಲ್ಲ ಅಂತ ನಾವು ಮಾತಾಡಿದ್ವಿ. ನೆಕ್ಸ್ಟ್ ಡಿಸ್ಟೆನ್ಸ್ ಥರನೇ ಡಿಸ್ಪ್ಲೇಸ್ಮೆಂಟ್. ಸೊ ಈ ಎರಡಕ್ಕೂ ಸರಿಯಾದ ಪದ ಯಾವುದು? ಕನ್ನಡ ಪದ ಅಂದರೆ ಡಿಸ್ಟೆನ್ಸ್ ಅಂದರೆ ದೂರ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಸ್ಥಳಾಂತರ ಅಂತ ಹೇಳಿದ್ವಿ. ಸೊ ಡಿಸ್ಪ್ಲೇಸ್ಮೆಂಟ್ ಲೆಕ್ಕ ಹಾಕಬೇಕಾದ್ರೆ ಒಂದು ಎಲ್ಲೂ ಮೊದಲನೇ ಸ್ಥಾನ ನೀವು ಎಲ್ಲಿಂದ ಹೊರಡ್ತಿರೋ ಕೊನೆಗೆ ಎಲ್ಲಿ ತಲುಪ್ತಿರೋ ಅಲ್ಲಿಂದ ಒಂದು ಸರಳ ರೇಖೆ ಹಾಕಿದ್ರೆ ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಲೆಕ್ಕ ಹಾಕ್ಬೋದು ಅನ್ನೋದು ನಾವು ಚರ್ಚೆ ಮಾಡಿದ್ವಿ. ಇದಕ್ಕೆ ನಾವು ಯೂಸ್ ಮಾಡ್ತಾ ಇರೋ ಒಂದು ಸಿಂಬಲ್ ಎಸ್. ಓಕೆ, ನೆಕ್ಸ್ಟ್ ಟೈಮ್, ಈ ಯಾವುದೇ ಚಲನೆಯನ್ನು ನಾವು ಗಮನಿಸಿದಾಗ ಎಷ್ಟು ಸಮಯ ಅದನ್ನ ಗಮನಿಸ್ತಾ ಇದೀವಿ ಅಂತ ನಾವು ನೋಡಿದ್ವಿ. ಟಿ ಒಂದು ಹಾಕಿದ್ವಿ. ಡಿಸ್ಟೆನ್ಸ್ಗೆ ಯೂಶಲಿ ಡಿ ಸಿಂಬಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಪೀಡ್ ಅಂತ ಒಂದು ಯೂಸ್ ಮಾಡಿ, ಸ್ಪೀಡ್ಗೆ ವಿ ಅಂತ ಸಿಂಬಲ್ ಯೂಸ್ ಮಾಡೋಣ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಸ್ಪೀಡ್ ಅನ್ನೋದು ಒಂದು ಸೆಕೆಂಡಿಗೆ ಅಥವಾ ಒಂದು ಗಂಟೆಗೆ ಎಷ್ಟು ದೂರ ನಾವು ಹೋಗ್ತಾ ಇದ್ದೀವಿ ಅಂತ ಮೆಜರ್ ಮಾಡೋದು. ಸೊ ಈ ಸ್ಪೀಡ್ ಈಸ್ ಈಕ್ವಲ್ ಟು ಡಿ ಬೈ ಟಿ ಅಂತ ನಾವು ಹಾಕ್ತೀವಿ. ಇನ್ನೊಂದು ಇದ್ದಿದ್ದು ವೆಲಾಸಿಟಿ ಅಂತ. ಈ ವೆಲಾಸಿಟಿ ಅಂದರೆ ಸೇಮ್ ಇದೇನೆ, ಹೇಗೆ ನಾವು ಒಂದು ಕ್ಷಣಕ್ಕೆ ಒಂದು ನಿಮಿಷಕ್ಕೆ ಎಷ್ಟು ದೂರ ಅಂತ ನಾವು ನೋಡ್ತೀವೋ ಅದೇ ರೀತಿಯಲ್ಲಿ ದೂರ ಅನ್ನೋ ಜಾಗದಲ್ಲಿ ಸ್ಥಳಾಂತರ ಎಷ್ಟಾಗಿದೆ ಅಂತ ನೀವು ನೋಡೋದಾದ್ರೆ ಈ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತಾನು ಹಾಕೋಬಹುದು. ಆದರೆ ಈ ಎರಡು ಈಕ್ವೇಶನ್ಗಳು ಯಾವಾಗ ವರ್ಕ್ ಆಗುತ್ತೆ ಅಂದರೆ ಯೂನಿಫಾರ್ಮ್ ಮೋಷನ್ ಇದ್ದಾಗ ಮಾತ್ರ ವರ್ಕ್ ಆಗುತ್ತೆ. ಯೂನಿಫಾರ್ಮ್ ಮೋಷನ್ ಅಂದರೆ ಏನು ಅಂತಾನು ಲಾಸ್ಟ್ ಟೈಮ್ ಮಾತಾಡಿದ್ವಿ. ಎಲ್ಲಿ ಚಲನೆಯ ಸರಳ ರೇಖೆಯಲ್ಲಿ ಇರುತ್ತೋ ಅಂದರೆ ದಿಕ್ಕು ಬದಲಾವಣೆ ಆಗಲ್ವೋ, ಎಲ್ಲಿ ವೇಗ ಏನಿದೆಯೋ ವೆಲಾಸಿಟಿ ಏನಿದೆಯೋ ಅದು ಬದಲಾವಣೆ ಆಗಲ್ವೋ ಅಂಥದನ್ನ ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಈ ಯೂನಿಫಾರ್ಮ್ ಮೋಷನ್ ಅಂದರೆ ವೇಗವರ್ಧನೆ ಅಂದರೆ ಆಕ್ಸಲರೇಷನ್ ಏನಿದೆಯೋ ಅದು 0 ಇರುತ್ತೆ ಅಂತ. ಅಂದರೆ ವೇಗ ಬದಲಾವಣೆ ಆಗ್ತಾ ಇಲ್ಲ, ಹಾಗಾಗಿ ವೇಗವರ್ಧನೆ 0 ಇರುತ್ತೆ ಅಂತ ನಾವು ಮಾತಾಡಿದ್ವಿ. ಈ ಆಕ್ಸಲರೇಷನ್ನು 0 ಇಲ್ಲದೆ ಇದ್ರೆ ನಾನ್ ಯೂನಿಫಾರ್ಮ್ ಮೋಷನ್ ಆಗದೆ ಇದ್ರೆ ಏನಿರುತ್ತೆ ಅನ್ನೋದು ಒಂದು ರೌಂಡ್ ಇಲ್ಲಿ ನಾವು ಒಂದಷ್ಟು ಈಕ್ವೇಶನ್ಸ್ ಬರೆದಿದ್ವಿ. ಇದನ್ನೇ ನಾವು 3 ಈಕ್ವೇಶನ್ಸ್ ಆಫ್ ಮೋಷನ್ ಅಂತ ಕರಿತೀವಿ. ಸೊ ಮೊದಲನೇ ಈಕ್ವೇಶನ್ ನಾವು ಬರೆದಿದ್ದು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ. ಇಲ್ಲಿ ವಿ ಅಂದರೆ ಕೊನೆಯದು ಸಮಯ ಮುಗಿಯೋಂಥ ಟೈಮಲ್ಲಿ ಇರೋ ವೇಗ ಎಷ್ಟು, ಯು ಅಂದರೆ ನೀವು ಆ ಚಲನೆಯನ್ನು ವೀಕ್ಷಿಸೋದು ಶುರು ಮಾಡಿದಾಗ ಅದ್ರ ವೇಗ ಎಷ್ಟಿತ್ತು. ಎರಡನೆಯದು ಈಕ್ವೇಶನು ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಈ ಈಕ್ವೇಶನ್ಗಳು ಎಲ್ಲಿ ಹೇಗೆ ಬಂತು ಅನ್ನೋದು ನಾವು ಲಾಸ್ಟ್ ಕ್ಲಾಸಲ್ಲಿ ಕೊನೆಗೆ ಡಿರೈವ್ ಮಾಡಿದ್ವಿ. ಒಂದ್ಸತಿ ನೀವು ವಿಡಿಯೋ ಹೋಗಿ ರಿವೈಸ್ ಮಾಡಿಕೊಂಡ್ರೆ ಅಲ್ಲಿ ಸಿಗ್ಬೋದು. ಮೂರನೇದು ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಅಂತಲೂ ಬರೀತಾರೆ. ಕೆಲವು ಪುಸ್ತಕದಲ್ಲಿ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as ಅಂತ ಬರೀತಾರೆ. ಯಾವುದಾದ್ರೂ ಒಂದೇನೆ, ಏನಿಲ್ಲ. ನಾವು ಇಲ್ಲಿ ಜಸ್ಟ್ ಯು ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡಿದ ತಕ್ಷಣ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಂತ ಬರೀತೀವಿ. ಸೊ ಈ 3 ಈಕ್ವೇಶನ್ ಇದೆಯಲ್ಲ, ಈ 3 ಈಕ್ವೇಶನ್ನ ಬಳಸ್ಕೊಂಡು ಇವತ್ತು ಕೆಲವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಸೊ ನಾನು ಒಂದು 5 ಪ್ರಾಬ್ಲಮ್ಗಳ ಪಟ್ಟಿ ಮಾಡಿದ್ದೀನಿ. ಈ 5 ಪ್ರಾಬ್ಲಮ್ಗಳನ್ನು ಒಂದಾದ್ಮೇಲೆ ಒಂದು ನಾವು ಚರ್ಚೆ ಮಾಡೋಣ. ಇದಕ್ಕೆ ನಾನು ಪ್ರಾಬ್ಲಮ್ ಏನಂತ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ. ಅದನ್ನ ಇಟ್ಕೊಂಡು ನೀವು ಉದಾಹರಣೆ ನ್ಯೂಮರಿಕಲ್ಸ್ ಏನಿರುತ್ತೋ ಅದನ್ನ ನೀವು ಸಾಲ್ವ್ ಮಾಡಬೇಕು. ಸೊ ಈಗ ಮೊದಲನೇ ಪ್ರಾಬ್ಲಮ್ಗೆ ಬರೋಣ. ಮೊದಲನೇ ಪ್ರಾಬ್ಲಮ್ಮು
ಒಂದು ವಸ್ತು ಚಲನೆ ಆಗ್ತಾ ಇದೆ, ಅಥವಾ ಒಂದು ಕಾರ್ ಅಂತಾನೆ ತಗೊಳ್ಳೋಣ. ಒಂದು ಕಾರು ಒಂದು ರೋಡಲ್ಲಿ ಚಲನೆ ಆಗ್ತಾ ಇದೆ. ಇದು ಇದರ ವೇಗ ಅಲ್ಲ, ಸ್ಪೀಡ್ ಏನಿದೆಯೋ ಅದು 10 ಕಿಲೋಮೀಟರ್ಸ್ ಪರ್ ಅವರ್. ನಾನು ಇದು ಅಂತ ಹೇಳಿದ್ದೀನಿ, ಸ್ಪೀಡ್ ಇದು. ಓಕೆ, ನಾನು ಈ ಕಾರಲ್ಲಿ ಕೂತ್ಕೊಂಡು 30 ನಿಮಿಷಗಳು ಪ್ರಯಾಣ ಮಾಡಿದ್ರೆ ನಾನು ಹೋಗ್ತಾ ಇರುವಂತ ದೂರ ಎಷ್ಟು ಅಂತ ಲೆಕ್ಕ ಹಾಕ್ಬೇಕು. ಹೇಗೆ ಲೆಕ್ಕ ಹಾಕ್ತೀರಿ ನೋಡಿ, ಕೊಟ್ಟಿದ್ದಾರೆ, ಎಷ್ಟು ಸಮಯ ನಾವು ಪ್ರಯಾಣ ಮಾಡ್ತಾ ಇದೀವಿ ಅಂತ ಕೊಟ್ಟಿದ್ದಾರೆ. ನೀವೀಗ ಲೆಕ್ಕ ಹಾಕಬೇಕಾಗಿದ್ದು, ನಾನು ಇದರಲ್ಲಿ ಹೋಗ್ತಾ ಇದ್ರೆ ಎಷ್ಟು ದೂರ ಹೋಗ್ತೀನಿ ಅಂತ. ಇಲ್ಲಿ ಆಕ್ಸಲರೇಷನ್ ಕೊಟ್ಟಿಲ್ಲ, ಸೊ ಆಕ್ಸಲರೇಷನ್ ಇಲ್ಲ ಅಂತ ಊಹಿಸ್ಕೊಂಡು ಅಥವಾ ನೀವು ಎಸ್ಯೂಮ್ ಮಾಡಿಕೊಂಡು ಎಷ್ಟು ದೂರ ಅಂತ ಲೆಕ್ಕ ಹಾಕ್ಬೋದು. ಹೇಗೆ ಲೆಕ್ಕ ಹಾಕ್ತೀರಿ? ಸ್ಪೀಡ್ ಈಸ್ ಈಕ್ವಲ್ ಟು ವಿ ಈಸ್ ಈಕ್ವಲ್ ಟು d/t ಅಂತ ನಾವು ಬರ್ತಿದ್ವಿ. ಈಗ ಈ ಈಕ್ವೇಶನ್ ಅಲ್ಲಿ ನೋಡಿ, ನಿಮಗೆ ಗೊತ್ತಿಲ್ಲದೆ ಇರೋ ಅಂಶ ಯಾವುದು? ಇಲ್ಲಿ ಡಿಸ್ಟೆನ್ಸ್ ಗೊತ್ತಿಲ್ಲ, ವಿ ಕೊಟ್ಟಿದ್ದಾರೆ, ಟೈಮ್ ಸಹ ಕೊಟ್ಟಿದ್ದಾರೆ, ಡಿ ಗೊತ್ತಿಲ್ಲ. ಸೊ ಇದೇ ಈಕ್ವೇಶನ್ ನೀವು ಈ ಟೈಮ್ನ ಈ ಕಡೆ ಶಿಫ್ಟ್ ಮಾಡಿದ ತಕ್ಷಣ ಏನಾಗುತ್ತೆ? ಡಿ ಈಸ್ ಈಕ್ವಲ್ ಟು ವಿ ಇಂಟು ಟಿ ಅಂತ ಬರ್ಕೋಬಹುದು. ಆದ್ರೆ ಇಲ್ಲಿ ಒಂದು ಸಣ್ಣದು ಒಂದು ಗೊಂದಲ ಇದೆ ನೋಡಿ. ವಿ ಏನು? 10 ಕಿಲೋಮೀಟರ್ಸ್ ಪರ್ ಅವರ್ ಇಂಟು ಸಮಯ ಎಷ್ಟು? 30 ನಿಮಿಷ. ಇಲ್ಲಿ ನೋಡಿ, ಸ್ಪೀಡ್ ಕೊಟ್ಟಿದ್ರಲ್ಲಿ ನಿಮಗೆ ಸಮಯದ ಯೂನಿಟ್ ಅವರ್ ಅಂತ ಕೊಟ್ಟಿದ್ದಾರೆ, ಗಂಟೆಗಳಲ್ಲಿದೆ. ಆದರೆ ಟೈಮ್ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮಿನಿಟ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇದನ್ನು ಅಬ್ಸರ್ವ್ ಮಾಡಿ, ಇದನ್ನು ಅಬ್ಸರ್ವ್. ಸೊ ನಾವು ಈ ತರ ಲೆಕ್ಕಗಳು ಯಾವಾಗಲೂ ಮಾಡಬೇಕಾದ್ರೆ ನಾವು ಒಂದೇ ಯೂನಿಟ್ ಅನ್ನು ಬಳಸ್ಕೊಳ್ಳೋದು ಒಳ್ಳೇದು. ಸೊ ಈ ಯೂನಿಟ್ಸ್ ಕನ್ವರ್ಷನ್ ಬಗ್ಗೆ ನಾವು ಫಸ್ಟ್ ಮಾತಾಡಿದ್ವಿ. ಸೊ ಇಲ್ಲಿ ಸಮಯ ಆದರೂ ಉಳಿಸ್ಕೊಳ್ಳೋಣ ಅಥವಾ ಗಂಟೆಗಳಾದರೂ ಉಳಿಸ್ಕೊಳ್ಳೋಣ. ಇದೇ ಪ್ರಾಬ್ಲಮ್ನ ನಾನು 2 ರೀತಿಯಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ ಸಮಯವನ್ನು ಗಂಟೆಗಳಲ್ಲಿ ಉಳಿಸ್ಕೊಳ್ಳೋಣ. ಅಂದ್ರೆ ನಾವೇನ್ ಮಾಡಬೇಕು? ಇದು 30 ನಿಮಿಷ ಇದೆಯಲ್ಲ, ಇದನ್ನ ಗಂಟೆಗಳಲ್ಲಿ ಬದಲಾವಣೆ ಮಾಡಬೇಕು. ಗಂಟೆಗಳಲ್ಲಿ ಬದಲಾವಣೆ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? 30 ನಿಮಿಷ ಇಂಟು 1 ಅವರ್ ಡಿವೈಡೆಡ್ ಬೈ 1 ಅವರ್ ಅಂತ ಬರಿತೀವಿ. 1 ಅವರ್ ಡಿವೈಡೆಡ್ ಬೈ 1 ಅವರ್ ಅಂತ ಬರೆಯೋದು ಯಾಕೆ? ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಒಂದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಅದರ ವ್ಯಾಲ್ಯೂ ಏನೋ ಚೇಂಜ್ ಆಗಲ್ಲ. ಸೊ ನಾನು ಈಗ ನ್ಯೂಮರೇಟರು 1 ಗಂಟೆಯಿಂದ ಮಲ್ಟಿಪ್ಲೈ ಮಾಡಿದ್ದೀನಿ, ಡಿನಾಮಿನೇಟರ್ 1 ಗಂಟೆಯಿಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಇದರ ವ್ಯಾಲ್ಯೂ ಬದಲಾವಣೆ ಆಗಿಲ್ಲ. ಆದರೆ ಈಗ ಈ 1 ಗಂಟೆ ಇದೆಯಲ್ವಾ, 1 ಗಂಟೆ ಎಷ್ಟು ನಿಮಿಷಕ್ಕೆ ಸಮ? ನಿಮಗೆ ಗೊತ್ತಿದೆ, 60 ನಿಮಿಷ ಅಂತ. ಸೊ 1 ಗಂಟೆಯನ್ನು ನಾನು ತೆಗೆದು ಇಲ್ಲಿ 60 ನಿಮಿಷ ಅಂತ ಬರಿತೀನಿ. ಈಗ ನಿಮಗೆ ಒಂದು ಡೌಟ್ ಬರ್ಬೋದು ನೋಡಿ, ನಾನು ನ್ಯೂಮರೇಟರಲ್ಲೂ 1 ಗಂಟೆ ಬರ್ತಿದ್ದೆ, ಡಿನಾಮಿನೇಟರಲ್ಲೂ 1 ಗಂಟೆ ಬರ್ತಿದ್ದೆ. ಅದು ಯಾಕೆ ನಾನು ಇಲ್ಲಿ ನೀವು ಗಮನಿಸಿದ್ರೆ ನ್ಯೂಮರೇಟರಲ್ಲೂ 1 ಗಂಟೆ ಅಂತ ಬರ್ದಿದ್ದೀನಿ, ಡಿನಾಮಿನೇಟರಲ್ಲೂ 1 ಗಂಟೆ ಅಂತ ಬರ್ದಿದ್ದೀನಿ. ಇದು ಯಾಕೆ ನಾನು ಡಿನಾಮಿನೇಟರ್ನ ಮಾತ್ರ ಬದಲಾವಣೆ ಮಾಡಿದ್ದೀನಿ ಅಂತ? ಇದು ಯಾಕೆ ಡಿನಾಮಿನೇಟರ್ ಬದಲಾವಣೆ ಮಾಡಿದ್ದೀನಿ ಅಂದ್ರೆ, ನನಗೆ ಸಮಯ ಇದೆಯಲ್ಲ, ಈ ಮಿನಿಟ್ಸ್ ಅಂತ ಏನಿದೆಯೋ, ಇಲ್ಲಿ ಇರೋ ಮಿನಿಟ್ಸ್ ಅಂತ ಏನಿದೆಯೋ ಇದನ್ನ ತೆಗಿಬೇಕು ನಾನು. ಇದನ್ನ ತೆಗಿಬೇಕಾದ್ರೆ ಇದು ನ್ಯೂಮರೇಟರ್ ಅಲ್ಲಿ ಇದ್ದಿದ್ದ ಕಾರಣಕ್ಕೆ ಇದನ್ನ ಕ್ಯಾನ್ಸಲ್ ಮಾಡಬೇಕಾದ್ರೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಮಿನಿಟ್ ಅಂತ ಬಂದಿದ್ರೆ ಅವಾಗ ಕ್ಯಾನ್ಸಲ್ ಆಗುತ್ತೆ ಅಂತ. ಸೊ ಈಗ ನೀವು ಏನ್ ಮಾಡ್ಬೇಕಂದ್ರೆ ಕ್ಯಾನ್ಸಲ್ ಮಾಡೋಣ. ಸೊ ಇಲ್ಲಿ ಮಿನಿಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಮಿನಿಟ್ ಕ್ಯಾನ್ಸಲ್ ಆಗುತ್ತೆ. ಕೊನೆಗೆ ಉಳ್ಕೊಂಡಿದ್ದು ಯಾವ್ದು? ಈಗ ಅವರ್ಸ್ ಮಾತ್ರ ಉಳ್ಕೊಂಡಿದೆ. ನಮಗೆ ಗಂಟೆಗಳಲ್ಲಿ ಬೇಕಿತ್ತು, ಸೊ ಅವರ್ಸ್ ಉಳ್ಕೊಂಡಿದೆ. ಸೊ ಈಗ ನೋಡಿ, 30/60 ಅವರ್ಸ್. 30/60ನ ಸಿಂಪ್ಲಿಫೈ ಮಾಡೋಣ. 30/60 ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ½ ಅವರ್ ಅಂತ ಬರುತ್ತೆ. ಈಗ
ಈ ವ್ಯಾಲ್ಯೂನ ತಗೊಂಡು ಹೋಗಿ ಇಲ್ಲಿ ಈ ವ್ಯಾಲ್ಯೂನ ತಗೊಂಡು ಹೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಡಿ ಈಸ್ ಈಕ್ವಲ್ ಟು 10 ಕಿಲೋಮೀಟರ್ಸ್ ಪರ್ ಅವರ್ ಇಂಟು ಹಾಫ್ ಅವರ್. ಈಗ ಇಲ್ಲಿ ಒಂದು ಗಮನಿಸಿ, ಅವರ್ ಅನ್ನೋದು ಇಲ್ಲಿ ಡಿನಾಮಿನೇಟರಲ್ಲಿದೆ, ಇಲ್ಲಿ ನ್ಯೂಮರೇಟರಲ್ಲಿದೆ. ಹಾಗಾಗಿ ಈ ಎರಡನ್ನೂ ನಾವು ಕ್ಯಾನ್ಸಲ್ ಮಾಡ್ಬೋದು. ಕೊನೆಗೆ 10/2 ಇಲ್ಲಿ ಉಳ್ಕೊಳ್ಳುತ್ತೆ. 5 ಕಿಲೋಮೀಟರ್ ಆನ್ಸರ್. ಎಷ್ಟು ದೂರ ಅನ್ನೋದು, ಎಷ್ಟು ಡಿಸ್ಟೆನ್ಸ್ ಅನ್ನೋದು 5 ಕಿಲೋಮೀಟರ್ ಅಂತ ಬಂದಿದೆ. ಇದು ನೋಡಿ, ನಾನು 2 ಎಕ್ಸಾಂಪಲ್ಸ್ ಅಥವಾ 2 ಥರ ಮಾಡ್ಬೋದು ಅಂತ ಹೇಳಿದ್ದೆ. ಒಂದು, ನಿಮಗೆ ಕೊಟ್ಟಿರೋ ಸಮಯವನ್ನು ಗಂಟೆಗಳಿಗೆ ಕನ್ವರ್ಟ್ ಮಾಡಿದ್ರೆ ಅಂತ ಒಂದು ಮಾಡಿದ್ವಿ. ಇದೇ ರೀತಿಯಲ್ಲಿ ಎರಡನೇ ಮೆಥಡಲ್ಲೂ ಸಹ ನಾನು ಮಾಡ್ತೀನಿ. ಏನು, ನಿಮಗೆ ಸ್ಪೀಡನ್ನು ಕೊಟ್ಟಿದ್ದನ್ನು ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಇದೇ ಉತ್ತರವನ್ನೇ ಕುಶಾಲ್, ಸ್ಕಂದ ಇವರೆಲ್ಲ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಈ ಎರಡನೇದು ಕನ್ವರ್ಟ್ ಮಾಡೋದಾದ್ರೆ ನಾವು ಸ್ಪೀಡನ್ನು ಬದಲಾವಣೆ ಮಾಡಬೇಕು. ಸ್ಪೀಡನ್ನು ಬದಲಾವಣೆ ಮಾಡೋದಾದ್ರೆ 10 ಕಿಲೋಮೀಟರ್ಸ್ ಪರ್ ಅವರ್. ಇದನ್ನ ಮಿನಿಟ್ಸ್ಗೆ ಕನ್ವರ್ಟ್ ಮಾಡ್ಬೇಕು ಅಲ್ವೇ? ಸೊ ಇದನ್ನ ನಾನೇನು ಮಾಡ್ತೀನಿ, ಇಲ್ಲಿ ನೋಡಿ, ಮತ್ತೆ 1 ಅವರಿಂದ ಮಲ್ಟಿಪ್ಲೈ ಮಾಡ್ತೀನಿ, 1 ಅವರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಮೇಲೆ ನ್ಯೂಮರೇಟರು ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಡಿನಾಮಿನೇಟರು ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಆದರೆ ಅವರ್ ಅನ್ನೋದು ಕ್ಯಾನ್ಸಲ್ ಆಗಬೇಕು ಅಲ್ವಾ? ಕ್ಯಾನ್ಸಲ್ ಆಗಿ ಅವರ್ ಜಾಗದಲ್ಲಿ ನಮಗೆ ಮಿನಿಟ್ಸ್ ಬರಬೇಕು. ಸೊ 1 ಅವರ್ ಈಸ್ ಈಕ್ವಲ್ ಟು 60 ಮಿನಿಟ್ಸ್ ಅಂತ ನಮಗೆ ಗೊತ್ತಿದೆ. ಈಗ ನಾವು ನ್ಯೂಮರೇಟರ್ನ ತೆಗಿಬೇಕು, ಡಿನಾಮಿನೇಟರ್ ತೆಗಿಬೇಕು. ಯಾವುದರ ಜಾಗದಲ್ಲಿ ನಾವು 60 ಮಿನಿಟ್ಸ್ ಅಂತ ಬರಿತೀವಿ? ಯಾರಾದರೂ ಬರೀತೀರಾ? ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ನ್ಯೂಮರೇಟರ್ ಅಲ್ಲಿರೋ 1 ಅವರ್ನ ಚೇಂಜ್ ಮಾಡ್ತೀವೋ 60 ಮಿನಿಟ್ಸ್ ಅಂತ, ಡಿನಾಮಿನೇಟರ್ ಅಲ್ಲಿ ಇರೋದು ಚೇಂಜ್ ಮಾಡ್ತೀವೋ? ಸ್ಕಂದ ಹಾಕಿದ್ದಾರೆ, ನ್ಯೂಮರೇಟರ್ ಅಲ್ಲಿ ಇರೋದು ಚೇಂಜ್ ಮಾಡ್ತೀವಿ ಅಂತ. ಹಾಕಿ ನೋಡೋಣ ಆಗತ್ತಾ ಅಂತ. ಸೊ ಈ 1 ಅವರ್ ಅನ್ನೋದು ನಾನು ತೆಗೆದು ಬಿಡ್ತೀನಿ, ಇಲ್ಲಿ 60 ಮಿನಿಟ್ಸ್ ಅಂತ ಹಾಕಿದ್ದೀನಿ ಅನ್ಕೊಳ್ಳೋಣ. ಇಲ್ಲಿ ಹಾಕಿದ್ರೆ ನೋಡಿ, ಇಲ್ಲಿ ಒಂದು ಪ್ರಾಬ್ಲಮ್ ಆಯ್ತು. ಈಗ ನ್ಯೂಮರೇಟರ್ ಅಲ್ಲಿ ಹಾಕಿದ್ ನಾನು 1 ಅವರ್ನ ತೆಗೆದು ನ್ಯೂಮರೇಟರ್ಗೆ ಹಾಕಿದ ತಕ್ಷಣ ಈ ಅವರ್ ಕ್ಯಾನ್ಸಲ್ ಆಗಲ್ಲ. ಕ್ಯಾನ್ಸಲ್ ಆಗ್ಲಿಲ್ಲ ಅಂದ್ರೆ ನಿಮಗೆ ಅವರ್ 2 ಯೂನಿಟ್ ಇದೆ, ಮಿನಿಟ್ಸ್ 1 ಯೂನಿಟ್ ಇದೆ. ಅದೇ ಇದ್ರದ್ದು ಉಲ್ಟಾ ಮಾಡಿ ನೋಡೋಣ. ಈಗ ನ್ಯೂಮರೇಟರ್ ತೆಗಿಯೋದು ಬೇಡ, ಡಿನಾಮಿನೇಟರ್ನ ತೆಗ್ದಿದೀವಿ ಅಂತ ಅನ್ಕೊಳ್ಳೋಣ. ಆವಾಗ ಏನಾಗುತ್ತೆ ನೋಡಿ, ಇದು 1 ಅವರ್ ಹೀಗೆ ಉಳಿಸ್ಕೊಂಡು ಇಲ್ಲಿ 60 ಮಿನಿಟ್ಸ್ ಅಂತ ನಾವು ಬರೆಯೋದಾದ್ರೆ, ಈಗ ನೋಡಿ ಇಲ್ಲಿ 1 ಅವರು, ಇಲ್ಲಿ 1 ಅವರ್ ಕ್ಯಾನ್ಸಲ್ ಆಗುತ್ತೆ. ಆವಾಗ ನಿಮಗೆ ಡಿನಾಮಿನೇಟರ್ ಅಲ್ಲಿ ಮಿನಿಟ್ಸ್ ಉಳ್ಕೊಳ್ಳುತ್ತೆ. ಅಂದ್ರೆ ಇದೆಷ್ಟಾಯ್ತು? 10/60 ಕಿಲೋಮೀಟರ್ಸ್ ಪರ್ ಮಿನಿಟ್. 10/60 ಅಂದ್ರೆ ಏನು? 1/6 ಕಿಲೋಮೀಟರ್ ಪರ್ ಮಿನಿಟ್. ಆಯ್ತಾ? ಸೊ ಈಗ ಲೆಕ್ಕ ಹಾಕಿ. ಅವರು ದೂರ ಡಿ ಲೆಕ್ಕ ಹಾಕಕ್ಕೆ ಕೇಳಿದ್ದಾರೆ. ಡಿ ಈಸ್ ಈಕ್ವಲ್ ಟು ವಿ ಇಂಟು ಟಿ. ವಿ ಎಷ್ಟು? ಈಗ ನಾವು ಲೆಕ್ಕ ಹಾಕಿದ್ವಿ 1/6 ಕಿಲೋಮೀಟರ್ಸ್ ಪರ್ ಮಿನಿಟ್ ಇಂಟು ಸಮಯ ಕೊಟ್ಟಿದ್ದಾರೆ. ಸಮಯ ಎಷ್ಟು? 30 ನಿಮಿಷ. ಇಲ್ಲಿ ನೋಡಿ, ಯೂನಿಟ್ ಡಿನಾಮಿನೇಟರ್ ಅಲ್ಲಿ ಮಿನಿಟ್ ಇದೆ, ಇಲ್ಲಿ ನ್ಯೂಮರೇಟರ್ ಅಲ್ಲಿ ಮಿನಿಟ್ ಇದೆ, ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ನೋಡಿ 1/6 ಇಲ್ಲಿ ಬಂದಿದೆ, 30 ಇಲ್ಲಿದೆ, ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ 5 ಬರುತ್ತೆ. ಕಿಲೋಮೀಟರ್ ಅನ್ನೋ ಯೂನಿಟ್ ಉಳ್ಕೊಂಡಿದೆ. ಹೀಗೆ ಮಾಡಿದ್ರು ಸಹ 5 ಕಿಲೋಮೀಟರೇ ಬರುತ್ತೆ. ಸೊ ನಿಮ್ಮ ಉತ್ತರ ಬದಲಾವಣೆ ಆಗಲ್ಲ. ಮೆಥಡ್ ಯಾವ ಯೂನಿಟ್ನ ನಾವು ಚೇಂಜ್ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ನೋಡ್ಬೇಕಾಗುತ್ತೆ. ಸೊ ಇದು ನಾವು ತಗೊಂಡಿರೋಂಥ ಮೊದಲನೇ ಉದಾಹರಣೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. 1 ನಿಮಿಷ ನಾನು ವೆಯ್ಟ್ ಮಾಡಿ ಸೊಲ್ಯೂಷನ್ ನೀವೆಲ್ಲ ನೋಡ್ತಾ ಇರಿ. ಏನೋ ಡೌಟ್ಸ್ ಬಂದಿಲ್ಲ ಅಂದ್ರೆ 2ನೇ ಪ್ರಶ್ನೆಗೆ ಹೋಗೋಣ. ಓಕೆ, ಏನು ಬಹುಶಃ ಪ್ರಶ್ನೆಗಳು ಬಂದಿಲ್ಲ ಅಂತ ಅನ್ಸುತ್ತೆ. ಓಕೆ, ಸೊ ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಯಲ್ಲಿ ಇದೇ ಪ್ರಶ್ನೆ ಸ್ವಲ್ಪ ಬದಲಾವಣೆ ಮಾಡ್ತೀವಿ. ಈಗ
ಎರಡನೇ ಪ್ರಶ್ನೆ ನೋಡಿ, ಈಗ್ಲೂ ಸ್ಪೀಡ್ 10 ಕಿಲೋಮೀಟರ್ಸ್ ಪರ್ ಅವರೇ ಇದೆ. ಓಕೆ, ಆದರೆ ಹಿಂದೆ ಈ ಕಾರ್ ಏನಿದೆಯೋ ಅದು ಸರಳ ರೇಖೆಯಲ್ಲಿ ಹೋಗ್ತಾ ಇತ್ತು ಅಂತ ಹೇಳಿದ್ವಿ. ಈಗ ನಾನು ಸ್ವಲ್ಪ ಬದಲಾವಣೆ ಮಾಡಿ ಅದು ಸರಳ ರೇಖೆಯಲ್ಲಿ ಹೋಗ್ತಾ ಇಲ್ಲ, ಈ ತರ ಎ ಇಂದ ಬಿಗೆ, ಎ ಇಂದ ಬಿಗೆ, ಬಿ ಇಂದ ಸಿಗೆ, ಈ ತರ ಒಂದು ರೈಟ್ ಆಂಗಲ್ ಅಲ್ಲಿ ಒಂದು ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಅನ್ಕೊಂಡು. ಸೊ ನಾನು ಹೇಗೆ ಕೊಡ್ತೀನಿ ನಿಮಗೆ, ಎ ಇಂದ ಬಿಗೆ 3 ಕಿಲೋಮೀಟರ್ ದೂರ ಇದೆ, ಎ ಇಂದ ಬಿಗೆ 3 ಕಿಲೋಮೀಟರ್ ದೂರ ಇದೆ, ಬಿ ಇಂದ ಸಿಗೆ 4 ಕಿಲೋಮೀಟರ್ ದೂರ ಇದೆ. ಈಗ ಮೊದಲನೇ ಪ್ರಶ್ನೆ, ಎ ಇಂದ ಸಿ ವರೆಗೆ ಈ ತೋರಿಸಿರೋ ದಾರಿಯಲ್ಲಿ ಹೋಗಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ಈ ಎಷ್ಟು ಸಮಯ ಬೇಕಾಗತ್ತೆ ಅನ್ನೋದನ್ನ 3 ರೀತಿಯಲ್ಲಿ ಉತ್ತರ ಕೊಡಬೇಕು. ಗಂಟೆಗಳಲ್ಲಿ ಎಷ್ಟು, ನಿಮಿಷಗಳಲ್ಲಿ ಎಷ್ಟು, ಮತ್ತೆ ಸೆಕೆಂಡ್ಗಳಲ್ಲಿ ಎಷ್ಟು ಅಂತ 3 ಉತ್ತರಗಳು ಕೊಡಬೇಕು. ಸೊ ನಾನು ಕೇಳಿದ್ದು ಮೊದಲನೇದು ಪಾರ್ಟ್ ಎ, ಸಮಯ ಎ ಇಂದ ಸಿ ವರೆಗೆ ಹೋಗಕ್ಕೆ ಎಷ್ಟು ಸಮಯ ಬೇಕಾಗತ್ತೆ, ಇದನ್ನ ಅವರ್ಸ್ ಅಲ್ಲಿ ಹೇಳಬೇಕು, ಮಿನಿಟ್ಸ್ ಅಲ್ಲಿ ಹೇಳಬೇಕು, ಮತ್ತೆ ಸೆಕೆಂಡ್ಸ್ ಅಲ್ಲಿ ಹೇಳಬೇಕು. ಸೊ ಈ ಪ್ರಶ್ನೆನ ಹೇಗೆ ಸಾಲ್ವ್ ಮಾಡ್ತೀರಿ? ಅಂಡ್ ಇನ್ನು ಒಂದು ನೋಡಿ, ನಾನು ಈ ಕೆಲವರು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ತಾ ಇದ್ದಾರೆ, ನಾನು ಸ್ಥಳಾಂತರಕ್ಕೆ ಬಂದಿಲ್ಲ, ಇನ್ನು ದೂರದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಸೊ ಎ ಸಿ ಅಂತ ನಾವು ನೇರವಾಗಿ ಲೆಕ್ಕ ಹಾಕಬೇಕಾಗಿಲ್ಲ. ಸೊ ಒಟ್ಟು ಫಸ್ಟ್ ಇದರಲ್ಲಿ ಪ್ರಾಬ್ಲಮ್ ಏನೇನು ಕೊಟ್ಟಿದ್ದಾರೆ ಅಂತ ನಾವು ಲೆಕ್ಕ ಹಾಕೋಣ. ನಮಗೆ ವಿ ಒಂದು, ಡಿ ಒಂದು, ಟಿ ಒಂದು, ಈ ತರ 3 ಯೂನಿಟ್ಸ್ ಇದೆ. ಈ 3 ಫಿಸಿಕಲ್ ಕ್ವಾಂಟಿಟೀಸ್ ಜೊತೆಗೆ ನಾವು ಆಡ್ತಾ ಇದೀವಿ ಈಗ ಅಲ್ವಾ. ಸಮಯ ಟಿ ನ ಲೆಕ್ಕ ಹಾಕಬೇಕು. ವಿ ನಿಮಗೆ ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಡಿನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಆದ್ರೆ ನಿಖರವಾಗಿ ಎ ಇಂದ ಸಿ ವರೆಗೆ ಅಂತ ನಿಮ್ಗೆ ಕೊಟ್ಟಿಲ್ಲ. ಸೊ ಎ ಇಂದ ಸಿ ವರೆಗೆ ಈ ದಾರಿಯಲ್ಲಿ ನೀವು ಹೋಗ್ತಾ ಇದ್ರೆ ಎಷ್ಟು ದೂರ ಅಂತ ನೀವು ಲೆಕ್ಕ ಹಾಕ್ಬೇಕಾದ್ರೆ ಏನ್ ಮಾಡ್ತೀರಿ? ಈಗ ಎಷ್ಟು ದೂರ? ಎ ಬಿ ಪ್ಲಸ್ ಬಿ ಸಿ ಅಲ್ವೇ? ದೂರ ಅಂತ ನಾನು ಹೇಳಿದ್ರೆ ನಾವು ಯಾವ ದಾರಿಯಲ್ಲಿ ಹೋಗ್ತೀವೋ ಆ ದಾರಿಯಲ್ಲಿ ನಾವು ದೂರವನ್ನು ಲೆಕ್ಕ ಹಾಕ್ಬೇಕು, ಕರೆಕ್ಟ್? ಸೊ ಈಗ ಎಷ್ಟು? ಎ ಬಿ ಪ್ಲಸ್ ಬಿ ಸಿ ಅಂದ್ರೆ ಎಷ್ಟಾಯ್ತು? ಎ ಬಿ ಎಷ್ಟಾಯ್ತು? ಎ ಬಿ 3 ಕಿಲೋಮೀಟರ್ ಪ್ಲಸ್ ಬಿ ಸಿ 4 ಕಿಲೋಮೀಟರು. ಸೊ ಒಟ್ಟು ದೂರ ಎಷ್ಟು? 7 ಕಿಲೋಮೀಟರ್. ಈ ಕಾರು ಈಗ ಎ ಇಂದ ಬಿಗೆ, ಬಿ ಇಂದ ಸಿಗೆ ಓಡಾಡಿದೆ ಅಂದ್ರೆ ಎಷ್ಟು ದೂರ ಓಡಾಡಿದೆ ಅಂದ್ರೆ ಸರಳ ರೇಖೆಯನ್ನು ಬೇಕಾಗಿಲ್ಲ, ಸ್ಥಳಾಂತರ ಬಂದಿದ್ರೆ ಮಾತ್ರ ಎ ಇಂದ ಸಿಗೆ ನೀವೊಂದು ಸರಳ ರೇಖೆ ಹಾಕ್ತೀರಿ. ದೂರ ಎಷ್ಟು? ಡಿಸ್ಟೆನ್ಸ್ ಅಂತ ನಾವು ಲೆಕ್ಕ ಹಾಕಬೇಕಾದ್ರೆ 7 ಕಿಲೋಮೀಟರ್ ಅಂತ ಬಂತು. ಈಗ ಸ್ಪೀಡ್ ಲೆಕ್ಕ ಹಾಕಬೇಕು ಅಂದ್ರೆ ಆಲ್ರೆಡಿ ನಿಮಗೆ ಆಕ್ಚುಲಿ ಪ್ರಶ್ನೆಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಸ್ಪೀಡ್ ಈಸ್ ಈಕ್ವಲ್ ಟು 10 ಕಿಲೋಮೀಟರ್ಸ್ ಪರ್ ಅವರ್. ಈಗ ನಮಗೆ ಗೊತ್ತಿರೋ ಫಾರ್ಮುಲಾ ಏನು? ಸ್ಪೀಡ್ ಈಸ್ ಈಕ್ವಲ್ ಟು ಡಿ ಬೈ ಟಿ ಅಂತ. ಈ ಟಿ ಎಷ್ಟು? ಡಿ ಬೈ ವಿ ಅಂತ ನಾವು ಹಾಕೋದು. ಸೊ ನಿಮಗೆ ಪ್ರಶ್ನೆಯಲ್ಲಿ ಡಿ ಕೊಟ್ಟಿದ್ದಾರೆ, ಈ ವಿನೂ ಕೊಟ್ಟಿದ್ದಾರೆ. ಈಗ ಆ ಎರಡನ್ನು ಹಾಕೋಣ. ಡಿ 7 ಕಿಲೋಮೀಟರು, ಡಿ 7 ಕಿಲೋಮೀಟರು, ವಿ 10 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸ್ ಪರ್ ಅವರ್. ಸೊ ಒಂದು ಈ ಯೂನಿಟ್ಸ್ನ ಸ್ವಲ್ಪ ಕೇರ್ಫುಲ್ ಆಗಿ ಈಗ ನೋಡಿ. ಈ ಡಿನಾಮಿನೇಟರ್ ಅಲ್ಲಿ ಇರೋ ಯೂನಿಟ್ ಇದೆಯಲ್ಲ, ಇದು ಡಿನಾಮಿನೇಟರ್ ನಲ್ಲಿ ಇರೋದು. ಸೊ ಅದು ಮೇಲೆಗೆ ಬಂದಾಗ ಒಂಥರ ಉಲ್ಟಾ ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಆದಂಗೆ. ಸೊ ಇದೇನಾಗುತ್ತೆ? 7/10 ಇಲ್ಲಿ ಕಿಲೋಮೀಟರ್ ಇಂಟು ಅವರ್, ಈಗ ಮೇಲೆ ಬರುತ್ತೆ ಕಿಲೋಮೀಟರ್ ಬರುತ್ತೆ.
ನೋಡಿ, ಡಿನಾಮಿನೇಟರ್ ಅಲ್ಲಿ ಕಿಲೋಮೀಟರ್ ಬೈ ಅವರ್ ಇದ್ರೆ ಅದು ಮೇಲೆಗೆ ಬರೋಷ್ಟೊತ್ತಿಗೆ ಉಲ್ಟಾ ಆಯ್ತು, ಅವರ್ ಬೈ ಕಿಲೋಮೀಟರ್ ಆಯ್ತು. ಸೊ ಈಗ ಕಿಲೋಮೀಟರ್ ಕ್ಯಾನ್ಸಲ್ ಆಯ್ತಪ್ಪ. ಸೊ ಈಗ ಉಳ್ಕೊಂಡಿದ್ದೇನು 7/10 ಅವರ್ಸ್. ಇದು ನಿಮಗೆ ಸಮಯ ಲೆಕ್ಕ ಹಾಕಕ್ಕೆ ನಾವು 3 ಯೂನಿಟ್ ಅಲ್ಲಿ ಹೇಳ್ಬೇಕಿತ್ತು. ಮೊದಲನೇ ಯೂನಿಟ್ ಅಲ್ಲಿ ನಿಮ್ಗೆ ಉತ್ತರ ಸಿಕ್ತು. ಈಗ ಎರಡನೇ ಯೂನಿಟ್ ಅಲ್ಲಿ ಹೇಗೆ ಲೆಕ್ಕ ಹಾಕೋದು ಅಂತ ನೋಡೋಣ. ಎರಡನೇ ಯೂನಿಟ್ ಏನು, ಮಿನಿಟ್ಸ್ ಅಲ್ಲಿ ಲೆಕ್ಕ ಹಾಕ್ಬೇಕಿತ್ತು. ಮಿನಿಟ್ಸ್ ಅಲ್ಲಿ ಲೆಕ್ಕ ಹಾಕೋದಾದ್ರೆ ಹೇಗೆ, ನಾವು ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ. ಟಿ ಇಸ್ ಈಕ್ವಲ್ ಟು 7/10 ಅವರ್ ಅಂತ ಇದ್ದರೆ ಇದನ್ನ ಮೇಲ್ಗಡೆ 1 ಅವರ್ ಕೆಳಗಡೆ 1 ಅವರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದರ ವ್ಯಾಲ್ಯೂ ಚೇಂಜ್ ಆಗಲ್ಲ ಅಂತ ನಾವು ಮಾತಾಡಿದ್ವಿ. ಆದ್ರೆ ಇದನ್ನ ಈಗ ಮಿನಿಟ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ 1 ಅವರ್ನ ತೆಗೆದು ಎಷ್ಟು ನಿಮಿಷಕ್ಕೆ ಸಮ, 60 ನಿಮಿಷಕ್ಕೆ ಸಮ. ಆ 60 ನಿಮಿಷನ ತಂದು ಅಲ್ಲಿ ಹಾಕಬೇಕು. ಆದ್ರೆ ನ್ಯೂಮರೇಟರ್ ಅಲ್ಲಿ ಹಾಕ್ಬೇಕಾ ಡಿನಾಮಿನೇಟರ್ ಅಲ್ಲಿ ಹಾಕ್ಬೇಕಾ, ಈ ಹಿಂದಿನ ಪ್ರಶ್ನೆಯಲ್ಲೂ ಈ ಪ್ರಶ್ನೆ ಕೇಳಿದೆ. ಈಗ ಹೇಳಿ, ನ್ಯೂಮರೇಟರ್ ಅಲ್ಲಿರೋ 1 ಅವರ್ನ ತೆಗಿತೀರೋ ಡಿನಾಮಿನೇಟರ್ ಅಲ್ಲಿರೋ 1 ಅವರ್ನ ತೆಗಿತೀರಾ? ಡಿನಾಮಿನೇಟರ್ ಅಲ್ಲಿರೋ 1 ಅವರ್ ತೆಗಿಯೋದು ಅಂತ ಹೇಳಿದ್ರಿ. ಆದ್ರೆ ಡಿನಾಮಿನೇಟರ್ ಅಲ್ಲಿ ಇರುವಂತ 1 ಅವರ್ ತೆಗೆದುಬಿಟ್ರೆ ಅವರ್ ಕ್ಯಾನ್ಸಲ್ ಆಗಲ್ಲ. ನಮಗೆ ಅವರ್ ಕ್ಯಾನ್ಸಲ್ ಆಗಿ ಮಿನಿಟ್ಸ್ ಉಳ್ಕೋಬೇಕು ಅಲ್ವೇ? ಸಿಂಚನ ಕರೆಕ್ಟ್ ಆಗಿ ಮೆಸೇಜ್ ಹಾಕಿದ್ರು ನ್ಯೂಮರೇಟರ್ ಅಲ್ಲಿ ಹಾಕಬೇಕು ಅಂತ. ಸೊ ನಾನೇನ್ ಮಾಡ್ತೀನಿ, ಇದು ನ್ಯೂಮರೇಟರ್ ಅಲ್ಲಿ ಇರೋ 1 ಅವರ್ನ ತೆಗೆದು ಇಲ್ಲಿ 60 ಮಿನಿಟ್ಸ್ ಅಂತ ಬರೀತೀನಿ. 60 ಮಿನಿಟ್ಸ್ ಅಂತ ಬರ್ದಿದ ತಕ್ಷಣ ನೋಡಿ, ಇಲ್ಲಿ ಅವರ್ ಕ್ಯಾನ್ಸಲ್ ಆಯ್ತು. ಈಗ ಎಷ್ಟು ಉಳ್ಕೊಂಡಿದೆ ನೋಡೋಣ. ಇಲ್ಲಿ 0, ಇಲ್ಲೊಂದು 0 ಕ್ಯಾನ್ಸಲ್ ಆಯ್ತು. 7 6 42 ಮಿನಿಟ್ಸ್ ಅಂತ ಬಂದಾಯ್ತು. ಸೊ ಎಷ್ಟು ಗಂಟೆಯಲ್ಲಿ ಅಂತ ನಮ್ಗೆ ಹಿಂದೆ ಉತ್ತರ ಗೊತ್ತಾಯ್ತು, ಎಷ್ಟು ನಿಮಿಷದಲ್ಲಿ ಅಂತ ಉತ್ತರ ಗೊತ್ತಾಯ್ತು. ಈಗ ಇದನ್ನ ಎಷ್ಟು ಸೆಕೆಂಡ್ ಅಲ್ಲಿ ಅಂತ ಲೆಕ್ಕ ಹಾಕ್ಬೇಕಾದ್ರೂ ಇದೇ ಮೆಥಡ್. ಇಲ್ಲಿ ನಾನು ಏನ್ ಮಾಡ್ತೀನಿ, 1 ಮಿನಿಟ್ ಡಿವೈಡೆಡ್ ಬೈ 1 ಮಿನಿಟ್ ಅಂತ ಮಲ್ಟಿಪ್ಲೈ ಮಾಡ್ತೀನಿ. 1 ಮಿನಿಟ್ ಅಂದ್ರೆ ಎಷ್ಟು ಸೆಕೆಂಡ್ಗೆ ಸಮ ಅನ್ನೋದು 1 ಮಿನಿಟ್ ತೆಗೆದು ಅಲ್ಲಿ 60 ಸೆಕೆಂಡ್ ಅಂತ ಹಾಕ್ತೀನಿ. ಇಲ್ಲೂ ನ್ಯೂಮರೇಟರ್ನ ತೆಗಿಬೇಕು, ಡಿನಾಮಿನೇಟರ್ನ ತೆಗಿಬೇಕು. ಮತ್ತೆ ನ್ಯೂಮರೇಟರ್ನೇ ನಾವು ತೆಗಿಯುವಂಥದ್ದು. ಯಾಕಂದ್ರೆ ಡಿನಾಮಿನೇಟರ್ ತೆಗೆದ್ರೆ ನಿಮ್ಗೆ ಮಿನಿಟ್ ಕ್ಯಾನ್ಸಲ್ ಆಗಲ್ಲ. ಸೊ ನಾವು ಇದು ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ನೀವು 60 ಸೆಕೆಂಡ್ಸ್ ಅಂತ ಬರೀತೀರಿ. ಮಿನಿಟ್ ಕ್ಯಾನ್ಸಲ್ ಆಯ್ತು. ಸೊ 42 × 6 42 × 6 ಅಂದ್ರೆ ಎಷ್ಟು? 42 × 6 40 × 6 ಅಂದ್ರೆ ನಿಮಗೆ 240 ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿ 2520 ಸೆಕೆಂಡ್ಸ್. ಓಕೆ, ಒಂದು ನೆನ್ಪಿಟ್ಕೋಬೇಕು, ಚಲನೆಯಲ್ಲಿ ಯಾವುದೇ ಉತ್ತರಗಳನ್ನ ನೀವು ಬರಿಬೇಕಾ, ಚಲನೆಯೇ ಅಲ್ಲ, ನೀವು ನಾಳೆ ಮೆನ್ಸುರೇಷನ್ ಗಣಿತದಲ್ಲಿ ಯಾವುದೇ ಉತ್ತರ ಲೆಕ್ಕ ಹಾಕಿದ್ದಾಗ ಯೂನಿಟ್ಸ್ನ ಸ್ಪಷ್ಟವಾಗಿ ಬರಿಬೇಕು. ಇದು ಅವರ್ಸು, ಇದು ಮಿನಿಟ್ಸು, ಮತ್ತೆ ಇದು ಸೆಕೆಂಡ್ಸ್. ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಒಂದು ಪ್ರಶ್ನೆ, ಮಿನಿಟ್ಸ್ನ ಸುಮ್ಮನೆ ಎಂ ಅಂತ ಯಾಕೆ ಬರೆಯಲ್ಲ ನಾವು? MIN ಅಂತ ಬರಿಬೇಕಾ? ಸುಮ್ಮನೆ ಎಂ ಅಂತ ಯಾಕೆ ಬರೆಯಲ್ಲ? ಯಾರಾದ್ರೂ ಹಾಕ್ತೀರಾ ಚಾಟ್ ಬಾಕ್ಸ್ ಅಲ್ಲಿ, ಯಾಕೆ ಎಂ ಅಂತ ಬರೆಯಲ್ಲ? ಹಾ, ಸ್ಕಂದ ಮೆಸೇಜ್ ಹಾಕಿದ್ದಾರೆ, ಅಲ್ಲಿ ಎಂ ಅಂತ ಬರೆದ್ರೆ ಮೀಟರ್ ಆಗುತ್ತೆ ಅಂತ. ಆಯ್ತು, MI ಅಂತ ಬರಿಬೋದಾಯ್ತಲ್ಲ. MIN ಅಂತ 3 ಅಕ್ಷರ ಯಾಕೆ ಬರೆಯೋದು? ತೇಜಸ್ವಿನೂ ಹಾಕಿದ್ದಾರೆ ಮೀಟರ್ ಹಾಕ್ಬೋದು ಅಂತ, ಕರೆಕ್ಟ್. MI ಅಂದ್ರೆ ಈ MI ಅನ್ನೋದು ಮೊದಲನೇ ದಿವಸ ನಾನು ಒಂದು ಯೂನಿಟ್ ಹೇಳಿದೆ, ಮೈಲ್ ಅಂತ. ದೂರ ಎಷ್ಟು ದೂರ ಇದೆ ಅಂತ ಲೆಕ್ಕ ಹಾಕಕ್ಕೆ ಮೈಲ್ ಅಂತ ಬಳಸ್ತೀವಿ. ಆ ಮೈಲ್ಗೆ MI ಬಳಸ್ತೀವಿ, ಮಿಲ್ಲಿಗೆ ಅಲ್ಲ. ಮೈಲ್ಗೆ MI ಬಳಸ್ತೀವಿ. ಸೊ ಮೀಟರು ಮತ್ತೆ ಮೈಲ್ಗೆ ಕನ್ಫ್ಯೂಷನ್ ಆಗದೆ ಇರಲಿ ಅಂತ ಮಿನಿಟ್ ಅಂತ ಬಂದಿದ್ರೆ MIN ಬಳಸ್ತೀವಿ. ಓಕೆ, ಇದೇ ಪ್ರಶ್ನೆಯಲ್ಲಿ ಎರಡನೇ ಭಾಗಕ್ಕೆ ಈಗ ಹೋಗೋಣ. ಎರಡನೇ ಭಾಗ ಏನಂದ್ರೆ ಸೇಮ್ ಇದನ್ನೇ, ನಾವು ಇದೇ ದಾರಿಯಲ್ಲಿ ಕಾರ್ ಚಲನೆ ಆಗಿದೆ. ಎ ಇಂದ ಬಿಗೆ 3 ಕಿಲೋಮೀಟರ್, ಎ ಇಂದ ಬಿಗೆ 3 ಕಿಲೋಮೀಟರ್, ಬಿ ಇಂದ ಸಿಗೆ 4 ಕಿಲೋಮೀಟರ್. ಈಗ ನಾನು ಕೇಳ್ತೀನಿ, ಇದರ
ವೆಲಾಸಿಟಿಯನ್ನು ಕಂಡುಹಿಡಿಯಿರಿ, ವೇಗವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತೀವಿ. ವೆಲಾಸಿಟಿ ಕಂಡುಹಿಡಿಯಬೇಕಂದ್ರೆ ಏನ್ ಬೇಕೀಗ ನಮ್ಗೆ? ಜವಾ ಕಂಡುಹಿಡಿಯೋದು ನಮಗೆ ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಬಿಟ್ಟಿದ್ರು. ಹಿಂದೆ ನೋಡಿ, ಜವಾ ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಬಿಟ್ಟಿದ್ರು. ಎಷ್ಟು ದೂರ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ರು. ನಾವು ಎಷ್ಟು ಸಮಯ ಬೇಕಾಗಿದೆ ಅಂತ ಲೆಕ್ಕ ಹಾಕಿದ್ವಿ. ಈಗ ಇವ್ರು ಕೇಳ್ತಾ ಇರೋದು ನೀವು ವೆಲಾಸಿಟಿ ಲೆಕ್ಕ ಹಾಕಿ ಅಂತ. ವೆಲಾಸಿಟಿ ಲೆಕ್ಕ ಹಾಕ್ಬೇಕಾದ್ರೆ ವಿ ಈಸ್ ಈಕ್ವಲ್ ಟು ನಾವು ಬರಿತೀವಿ S/T ಅಂತ. ಈಗ ಹಿಂದೆನೆ ನೀವು ಆಲ್ರೆಡಿ ಟಿ ನ ಲೆಕ್ಕ ಹಾಕಿದ್ರಿ. ಟಿ ಎಷ್ಟು ಬಂದಿದೆ ಹಿಂದೆ ಲೆಕ್ಕ ನೋಡಿ, 7/10 ಅವರ್. 7/10 ಅವರ್ ಸಮಯ ಆಲ್ರೆಡಿ ಲೆಕ್ಕ ಹಾಕಿದ್ವಿ. ಆದ್ರೆ ಎಸ್ ಅಂದ್ರೆ ಏನು? ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಸ್ಥಳಾಂತರ. ಸ್ಥಳಾಂತರ ಎಷ್ಟು ಅಂತ ನಮ್ಗೆ ಗೊತ್ತಿದೆಯಾ? ಈ ಪ್ರಶ್ನೆಯಲ್ಲಿ ಅವಾಗ ಹಿಂದೆ ಒಬ್ಬರು AC ನ ಲೆಕ್ಕ ಹಾಕಬೇಕು, ಪೈಥಾಗರಸ್ ಥಿಯರಂ ಬಳಸಬೇಕು ಅಂತ ಹೇಳಿದ್ರಿ. ಅದು ಈಗ ಮಾಡೋಣ. ಸೊ ಈ ತರ ನೀವು ಒಂದು ಡಾಟೆಡ್ ಲೈನ್ ತಗೊಂಡ್ರೆ, ಈಗ ನೀವು ಗಮನಿಸಿದ್ರೆ ABC ಅನ್ನೋದು ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಆಗಿದೆ. ಈ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಲ್ಲಿ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಸೈಡ್ಸ್ ಅಂದ್ರೆ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈಸ್ ಈಕ್ವಲ್ ಟು AC ಸ್ಕ್ವೇರ್. ಇದನ್ನ ಪೈಥಾಗರಸ್ ಥಿಯರಂ ಅಂತ ನಾವು ಕರಿತೀವಿ. AC ನ ಹೈಪಾಟೆನ್ಯೂಸ್ ಅಂತ ಕರಿತೀವಿ. ಸೊ AB ಸ್ಕ್ವೇರ್ ಎಷ್ಟಪ್ಪ? 3 ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ 4 ಸ್ಕ್ವೇರ್ ಈಸ್ ಈಕ್ವಲ್ ಟು AC ಸ್ಕ್ವೇರ್. 3 ಸ್ಕ್ವೇರ್ ಅಂದ್ರೆ 9, 4 ಸ್ಕ್ವೇರ್ ಅಂದ್ರೆ 16 ಈಸ್ ಈಕ್ವಲ್ ಟು AC ಸ್ಕ್ವೇರ್. 9 + 16 25 ಆಯ್ತು AC ಸ್ಕ್ವೇರ್. ಅಂದ್ರೆ ಅಲ್ಲಿಗೆ AC ಎಷ್ಟಾಯ್ತು? AC ಈಸ್ ಈಕ್ವಲ್ ಟು 5 ಕಿಲೋಮೀಟರ್. ಸೊ ಎಸ್ ಸಹ ನಮ್ಗೆ ಗೊತ್ತಾಗಿದೆ, 5 ಕಿಲೋಮೀಟರ್. ಈಗ ವೇಗ ಎಷ್ಟು ಅಂತ ಕಂಡುಹಿಡಿಯೋದು ತುಂಬಾ ಸುಲಭ. V ಈಸ್ ಈಕ್ವಲ್ ಟು 5 ಕಿಲೋಮೀಟರ್. ಎಸ್ ನ್ಯೂಮರೇಟರ್ ಅಲ್ಲಿ ಬಂದಿದ್ದೀವಿ. 5 ಕಿಲೋಮೀಟರ್ ಡಿವೈಡೆಡ್ ಬೈ 7/10 ಅವರ್. ಸೊ ಇದು ನಾನು ಹಿಂದೆ ಹೇಳ್ದೆ ನಿಮ್ಗೆ, ಡಿನಾಮಿನೇಟರ್ ಅಲ್ಲಿ ಫ್ರಾಕ್ಷನ್ ಬಂದ್ರೆ ಅದು ಒಂಥರ ರಿವರ್ಸ್ ಆದಂಗೆ, ಉಲ್ಟಾ ಆದಂಗೆ ಅಂತ. ಸೊ ಇದನ್ನ ನೀವು ಹೇಗೆ ಬರೀತೀರಿ? 5 ಕಿಲೋಮೀಟರ್ ಇಂಟು 10/7 ಅವರ್. ಅವರ್ ಅನ್ನೋದು ಡಿನಾಮಿನೇಟರ್ ಅಲ್ಲಿ ಇದೆ. ಸೊ ಇದನ್ನ ಸ್ವಲ್ಪ ನೀಟಾಗಿ ಬರೀತೀನಿ ನಾನು. ಇದನ್ನ ತೆಗೆದ್ಬಿಟ್ಟು 1/hour. ಅವರ್ ಅಂತ ಯಾಕೆ ಅಂದ್ರೆ ಅದು ಡಿನಾಮಿನೇಟರ್ ಅಲ್ಲಿ ಇದೆ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಕ್ ಆಗಲ್ಲ. ಸೊ ಇದನ್ನ ನಾನು ಹೀಗೆ ಬಿಟ್ಬಿಡ್ತೀನಿ. 50/7 ಕಿಲೋಮೀಟರ್ ಪರ್ ಅವರ್. ಇದೇ ಈ ಅವರ್ ಜಾಗದಲ್ಲಿ ನೀವೇನಾದ್ರೂ ಟೈಮ್ ಅನ್ನು ಹಿಂದೆ ನಾವು ಲೆಕ್ಕ ಹಾಕ್ದಂಗೆ 42 ನಿಮಿಷ ಅಂತ ನೀವು ತಗೊಂಡಿದ್ರೆ, ಅಂದ್ರೆ V ಈಸ್ ಈಕ್ವಲ್ ಟು 5 ಕಿಲೋಮೀಟರ್ ಡಿವೈಡೆಡ್ ಬೈ ಟೈಮ್ ಅನ್ನು ನೀವು 42 ನಿಮಿಷ ಅಂತ ತಗೊಂಡಿದ್ರೆ ಇದನ್ನ ಏನಂತ ಬರೀತೀರಿ? 5/42 ಕಿಲೋಮೀಟರ್ ಪರ್ ಮಿನಿಟ್. ಅದೇ ಈ ವೇಗವನ್ನು ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಅಂತಾನು ಬರೀಬಹುದು. 5 ಕಿಲೋಮೀಟರ್ ಡಿವೈಡೆಡ್ ಬೈ ನಿಮ್ಗೆ ಅದು ಬಂತಲ್ಲ 2520 ಸೆಕೆಂಡ್ಸ್ ಅಂತ ಬರೆಯೋದಾದ್ರೆ ಇಲ್ಲಿ ಸ್ವಲ್ಪ ಸಿಂಪ್ಲಿಫೈ ಆಗುತ್ತೆ ನೋಡಿ. 2520 ಸಿಂಪ್ಲಿಫೈ ಆದಾಗ ನಿಮಗೆ 504 ಏನೋ ಬರುತ್ತೆ. ಸೊ 504 1/504 ಕಿಲೋಮೀಟರ್ಸ್ ಪರ್ ಸೆಕೆಂಡ್. ಈ ಮೂರೂ ಸಹ ಸರಿಯಾದ ಉತ್ತರನೇ. ವೆಲಾಸಿಟಿ ಈಸ್ ಈಕ್ವಲ್ ಟು 50/7 ಕಿಲೋಮೀಟರ್ ಪರ್ ಅವರ್. ವೆಲಾಸಿಟಿ ಈಸ್ ಈಕ್ವಲ್ ಟು 5/42 ಕಿಲೋಮೀಟರ್ ಪರ್ ಮಿನಿಟ್ ಆರ್ 1/504 ಕಿಲೋಮೀಟರ್ಸ್ ಪರ್ ಸೆಕೆಂಡ್. ಈ ಮೂರು ಸಹ ಸರಿಯಾದ ಉತ್ತರನೇ. ನಿಮಗೆ ಸುಮಾರು ಸತಿ ಈ ಒಲಿಂಪಿಯಾಡ್ಗಳಲ್ಲಿ ಅಥವಾ ಕಾಂಪಿಟೇಷನ್ಸ್ಗೆ ಹೋದಾಗ 4 ಆಪ್ಷನ್ ಕೊಟ್ಟಿರ್ತಾರೆ, ABCD ಅಂತ. ಈ ಮೂರರಲ್ಲಿ ಯಾವ್ದಾದ್ರೂ ಒಂದು ಆಪ್ಷನ್ ಇರ್ಬೋದು. ಯಾವ ಆಪ್ಷನ್ ಬಂದ್ರೂ ಸರಿಯಾದ ಉತ್ತರ ಅಂತ ನೀವು ಆಯ್ಕೆ ಮಾಡೋದು ಗೊತ್ತಾಗ್ಬೇಕು. ಸೊ ಈ ಪ್ರಶ್ನೆಯಲ್ಲಿ ಒಂದು ಗಮನಿಸಬೇಕಾಗಿದ್ದೇನೆಂದ್ರೆ
ನಾವು ದೂರ ಲೆಕ್ಕ ಹಾಕಬೇಕಾದ್ರೆ ಎ ಇಂದ ಬಿಗೆ, ಬಿ ಇಂದ ಸಿಗೆ ಕಾರ್ ಹೋಗಿತ್ತು, ಆ ದಾರಿಯಲ್ಲಿ ಓಡಾಡ್ತಾ ಇತ್ತು. ಆದ್ರೆ ವೇಗವನ್ನು ಲೆಕ್ಕ ಹಾಕಬೇಕಾದ್ರೆ ಎ ಸಿ ಅಂತ ಲೆಕ್ಕ ಹಾಕಿದ್ವಿ. ಈ ಎ ಸಿ ದಾರಿಯಲ್ಲಿ ಕಾರ್ ನಿಜವಾಗ್ಲೂ ಓಡಾಡಿದ್ಯಾ? ಓಡಾಡೇ ಇರಲ್ಲ. ಆ ಕಾರ್ ಆ ದಾರಿಯಲ್ಲಿ ಹೋಗೇ ಇಲ್ಲ. ಆದ್ರೆ ನಮಗೆ ಬೇಕಾಗಿರೋದೇನು, ಸ್ಥಳಾಂತರ ಎಷ್ಟಾಗಿದೆ, ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಅಂತ ನೋಡ್ಕೊಂಡು ನಾವು ವೆಲಾಸಿಟಿಯನ್ನು ಲೆಕ್ಕ ಹಾಕಿದ್ವಿ ಅಷ್ಟೆ. ಸೊ ಡಿಸ್ಪ್ಲೇಸ್ಮೆಂಟ್ ಅಥವಾ ವೇಗ ಅಂತ ನಾವು ಲೆಕ್ಕ ಹಾಕ್ತೀವಿ ಅಂದ್ರೆ ಆ ದಾರಿಯಲ್ಲಿ ಆ ಗಾಡಿ ಹೋಗ್ಬೇಕು ಅಂತ ಯಾವ ನಿರೀಕ್ಷೆಯೂ ಇಲ್ಲ. ಆದ್ರೆ ದೂರ ಲೆಕ್ಕ ಹಾಕ್ತಾ ಇದ್ದೀನಿ, ಜವ ಲೆಕ್ಕ ಹಾಕ್ತಾ ಇದ್ದೀನಿ ಅಂತ ಬಂದಾಗ ಆ ಗಾಡಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ, ಯಾವ ದಾರಿಯಲ್ಲಿ ಹೋಗ್ತಾ ಇದೆಯೋ ಆ ದಾರಿ ಬಿಟ್ಟು ನಾವು ಏನು ಕ್ಯಾಲ್ಕುಲೇಷನ್ಗಳು ಮಾಡೋದು. ಸೊ ಈ ಎರಡು ವಿಷಯಗಳನ್ನ ತುಂಬಾ ಗಮನಿಸ್ಬೇಕು. ಇದರ ಆಧಾರಿತವಾಗಿ ಒಂದಷ್ಟು ಉದಾಹರಣೆಗಳು ಸಹ ನಾವು ವರ್ಕ್ಶೀಟ್ ಅಲ್ಲಿ ಕೊಟ್ಟಾಗ ಪ್ರಾಕ್ಟೀಸ್ ಮಾಡಬೇಕು. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಈ ಮೂರನೇ ಪ್ರಶ್ನೆ ತುಂಬಾ ಸುಲಭವಾದ ಒಂದು ಪ್ರಶ್ನೆ. ಈಗ ನಾನು ಏನ್ ಮಾಡ್ತೀನಿ, ನಮಗೆ 3 ಈಕ್ವೇಶನ್ ಆಲ್ರೆಡಿ ಗೊತ್ತಿದೆ. ಆ 3 ಈಕ್ವೇಶನ್ ನಿಮ್ಮ ರೆಫರೆನ್ಸ್ಗೆ ಇಲ್ಲಿ ಬರೀತೀನಿ. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಒಂದೇನಂದ್ರೆ ಈ 3 ಈಕ್ವೇಶನ್ ನಿಮಗೂ ನೆನಪಿರುತ್ತೆ. ನೀವು ಬಳಸ್ತಾ ನೀವು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಈ 3 ಈಕ್ವೇಶನ್ ಆಧಾರಿತವಾಗಿ 2 ಸಬ್ ಕ್ವೆಶನ್ಸ್ ತರ ಒಂದು ಕೊಡ್ತೀವಿ. ಮೊದಲನೇ ಪ್ರಶ್ನೆ, ಇನ್ ಯೂನಿಫಾರ್ಮ್ ಮೋಷನ್ ಒಂದು ಗಾಡಿ ಯೂನಿಫಾರ್ಮ್ ಮೋಷನ್ ಅಲ್ಲಿದೆ. ಈ ಗಾಡಿಯ ವೇಗ ಹೊರಟಾಗ 10 meters per second ಇದ್ದರೆ ಡಿಸ್ಪ್ಲೇಸ್ಮೆಂಟ್ 100 ಮೀಟರ್ ಇದ್ದರೆ ಎಷ್ಟು ಸಮಯ ಬೇಕು? ಕೊನೆಯದಾಗಿ ವೇಗ ಎಷ್ಟು, ಆಕ್ಸಲರೇಷನ್ ಎಷ್ಟು? ಈ ಮೂರನ್ನು ಲೆಕ್ಕ ಹಾಕಬೇಕು. 3 ಈಕ್ವೇಶನ್ ಇಲ್ಲಿ ಕೊಟ್ಟಿದ್ದೀವಿ. ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಬಳಸ್ತಿರೋ ಅಥವಾ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಬಳಸ್ತಿರೋ ನಿಮ್ಮ ಇಷ್ಟ. ಈಗ ಯೂನಿಫಾರ್ಮ್ ಮೋಷನ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು ಅಂತ ನಾವು ಹಿಂದೆ ಒಂದ್ಸತಿ ಚರ್ಚೆ ಮಾಡಿದ್ವಿ. ಅದನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಲೆಕ್ಕ ಹಾಕಬೇಕು. ಈಗ ಈ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ದಾರೆ ಅಂದ್ರೆ ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು ಅಂತ ನಾನು 2 ಅಂಶಗಳು ಹೇಳಿದೆ. ಆ ಎರಡನ್ನು ಏನಂತ ಹೇಳ್ಬೋದಾ? ಮೊದಲನೇ ಅಂಶ ಏನು ಯೂನಿಫಾರ್ಮ್ ಮೋಷನ್ ಅಂದ್ರೆ? ಯೂನಿಫಾರ್ಮ್ ಮೋಷನ್ ಅಂತ ನಾನು ಆಗೋದು ಯಾವುದು? ಮೊದಲನೇದು ಯೂನಿಫಾರ್ಮ್ ಮೋಷನ್ ಅಂದ್ರೆ ಅದು ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇದೆ ಅಂತ ಅರ್ಥ, ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ಅಂತ ಅರ್ಥ ಮೊದಲನೇದು. ಎರಡನೇದು, ಇಲ್ಲಿ ಸ್ಕಂದ ಒಂದು ಮೆಸೇಜ್ ಹಾಕಿದ್ದಾರೆ, ವೆಲಾಸಿಟಿ ಅನ್ನೋದು, ಸಿಂಚನ ಎಲ್ಲ ಕರೆಕ್ಟ್ ಆಗಿ ಮೆಸೇಜ್, ತೇಜಸ್ವಿ ಎಲ್ಲ ಕರೆಕ್ಟ್ ಆಗಿ ಮೆಸೇಜ್ ಹಾಕಿದ್ದಾರೆ, ಗಾಡಿ ಅಥವಾ ಏನು ವಸ್ತು ಚಲಿಸ್ತಾ ಇದೆಯೋ ಅದು ಸರಳ ರೇಖೆಯಲ್ಲಿ ಹೋಗ್ತಾ ಇದೆ ಅಂತ. ಎರಡನೇದು, ವೇಗ ಬದಲಾವಣೆ ಆಗ್ತಾ ಇಲ್ಲ, ವಿ ಅಥವಾ ಯು ಅನ್ನೋದು ಕಾನ್ಸ್ಟೆಂಟ್ ಇದೆ. ಬದಲಾವಣೆ ಆಗ್ತಾ ಇಲ್ಲ ಅಂದ್ರೆ ವೇಗ ವರ್ಧನೆ ಎಷ್ಟು? 0 ಅಂತ. ಸೊ ನಿಮಗೆ ಪ್ರಶ್ನೆಯಲ್ಲೇ ಮಾಹಿತಿ ಕೊಟ್ಟಿದ್ದಾರೆ. ಈಗ ಟಿ ಲೆಕ್ಕ ಹಾಕ್ಬೇಕು, ವಿ ಲೆಕ್ಕ ಹಾಕ್ಬೇಕು, ಎ ಲೆಕ್ಕ ಹಾಕ್ಬೇಕು ಅಂತ ಕೇಳಿದ್ವಿ. ಈ ಯೂನಿಫಾರ್ಮ್ ಮೋಷನ್ ಇದು ಹೀಗಿದೆ ಅಂದ ತಕ್ಷಣ ವಿ ಎಷ್ಟಪ್ಪ? ಈಗ ಫೈನಲ್ ವೆಲಾಸಿಟಿ ಎಷ್ಟು, ವೇಗ ಎಷ್ಟಿರುತ್ತೆ? ಎಷ್ಟೇ ಸಮಯ ಆಗಲಿ ವೇಗ ಬದಲಾವಣೆ ಆಗಲ್ಲ. ಸೊ ಹೊರಟಾಗ, ಗಾಡಿ ಹೊರಟಾಗ ಎಷ್ಟು ವೇಗ ಇತ್ತು ಈಗ್ಲೂ ಅಷ್ಟೇ ವೇಗ ಇರುತ್ತೆ. ಸೊ 10 meters per second. ಆದರೆ ಆಕ್ಸಲರೇಷನ್ ಎಷ್ಟು, ವೇಗ ವರ್ಧನೆ ಎಷ್ಟು? ಅದು ಯೂನಿಫಾರ್ಮ್ ಮೋಷನ್ ಅಂತ ಕೊಟ್ಟಿದ್ದಾರೆ ಅಂದ ತಕ್ಷಣ ಅದೂ ನಿಮ್ಗೆ ಗೊತ್ತಿದೆ, ಅದು 0 meters per second square. ಈಗ ಸಮಯ ಲೆಕ್ಕ ಹಾಕ್ಬೇಕು, ಟಿ ಲೆಕ್ಕ ಹಾಕ್ಬೇಕು. ನಿಮಗೆ ಪ್ರಶ್ನೆ ನೋಡಿ, ಟಿ ನ ಲೆಕ್ಕ ಹಾಕ್ಬೇಕು ಅಂದ್ರೆ 3 ಈಕ್ವೇಶನ್ ಇದೆ.
3 ಈಕ್ವೇಶನ್ ಅಲ್ಲಿ ಸಮಯ ಅಂತ ಇರೋದು ಬರೀ ಮೊದಲನೇ 2 ಈಕ್ವೇಶನ್ ಅಲ್ಲಿ ಮಾತ್ರ ಅಲ್ವೇ? ಆದ್ರೆ ಮೊದಲನೇ ಈಕ್ವೇಶನ್ ತಗೊಳ್ಳೋಣ, ಸ್ವಲ್ಪ ಅದು ಮಜಾ ಇದೆ ಅದರಲ್ಲಿ. ಈ ಮೊದಲನೇ ಈಕ್ವೇಶನ್ ತಗೊಂಡು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ನೀವು ಹಾಕಿದಿರಿ ಅಂತ ಅನ್ಕೊಳ್ಳ. ವಿ ನೀವು ಈಗ ಲೆಕ್ಕ ಹಾಕಿದ್ರಿ 10 ಬರ್ಕೊಳ್ಳಿ. ಯು ಲೆಕ್ಕ ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಟಿದ್ರು, ಅದು 10. ಎ ನೀವೀಗ ಲೆಕ್ಕ ಹಾಕಿದ್ರಿ 0 ಆಯ್ತು. ಟಿ ಇಲ್ಲಿ ಬರೆದ್ರೆ ಏನಾಗುತ್ತೆ ನೋಡಿ ಇಲ್ಲಿ 10, ಈ 10 ಇದೆಯಲ್ಲ ಇದನ್ನ ಈ ಕಡೆ ಬಂದಿದೆ ಅನ್ಕೊಳ್ಳೋಣ. 10 ಮೈನಸ್ 10 ಇಸ್ ಈಕ್ವಲ್ ಟು 0 ಇಂಟು ಟಿ. ಅಂದ್ರೆ ಏನಾಯ್ತು? 0 ಇಂಟು 0 ಆಗೋಯ್ತು. 0 ಇಸ್ ಈಕ್ವಲ್ ಟು 0 ಆಗೋಯ್ತು. ಇದು 0 ಇಸ್ ಈಕ್ವಲ್ ಟು 0 ಅಂತ ನಮ್ಗೆ ಗೊತ್ತಿದೆ, ಆದ್ರೆ ಸಮಯ ಲೆಕ್ಕ ಹಾಕಕ್ಕಾಯ್ತಾ? ಲೆಕ್ಕ ಹಾಕಕ್ಕಾಗಲ್ಲ. ಸರಿ, ಈ ಎರಡನೇ ಈಕ್ವೇಶನ್ ಬಳಸ್ಕೊಳ್ಳೋಣ. ಈ ಎರಡನೇ ಈಕ್ವೇಶನ್ ತಗೊಂಡು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಇದು ತಗೊಳ್ಳಿ. ಎಸ್ ಏನು? 100 ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಯು ಎಷ್ಟು? ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 10. ಟಿ ಎಷ್ಟು ಲೆಕ್ಕ ಹಾಕಬೇಕು. ಪ್ಲಸ್ ಹಾಫ್ ಎ ಎಷ್ಟು ನಮಗೆ ಗೊತ್ತಾಯ್ತು 0 ಅಂತ. ಅಲ್ವಾ? ಅಂದ್ರೆ ಈಗ ಉಳ್ಕೊಳ್ಳೋದು ಎಷ್ಟು? 100 ಇಸ್ ಈಕ್ವಲ್ ಟು 10 ಟಿ ಅಂತ ಉಳ್ಕೊಳ್ಳುತ್ತೆ. ಸೊ ಟಿ ಇಸ್ ಈಕ್ವಲ್ ಟು 100/10. ಸಿಂಪ್ಲಿಫೈ ಆದಾಗ 10. ಈಗ ನೋಡಿ, ನಾ ಎಲ್ಲೂ ಯೂನಿಟ್ಸ್ ಬರ್ಕೊಂಡು ಬಂದಿಲ್ಲ, ಹಾಗಾಗಿ ತಕ್ಷಣಕ್ಕೆ ಇಲ್ಲಿ ಯೂನಿಟ್ಸ್ ಏನು ಅಂತ ನಿಮ್ಗೆ ಗೊಂದಲ ಆಗುತ್ತೆ. ಪ್ರಶ್ನೆಯಲ್ಲಿ ಎಲ್ಲಾ ಕಡೆನೂ ಸೆಕೆಂಡ್ಸ್ 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 ಅಂತ ಇರೋದ್ರಿಂದ ಇಲ್ಲೂ ಸಹ ನಾನು ಸೆಕೆಂಡ್ಸ್ ಅಂತ ಬರಿತೀನಿ. ಆದ್ರೆ ಎಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ಬೇರೆ ಯೂನಿಟ್ಸ್ ಏನಾದ್ರೂ ಇದ್ದು ಬಿಟ್ಟಿದ್ರೆ ಚೇಂಜ್ ಮಾಡಬೇಕು. ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೂ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಸಾಧ್ಯ ಆದಷ್ಟು ಯೂನಿಟ್ಸ್ ನ ಬರ್ದಿದ್ರೆ ಒಳ್ಳೇದು. ಇಲ್ಲಿ ನಿಮಗೆ ಒಂದೇ ಯೂನಿಟ್ಸ್ ಒಂದೇ ಇರೋದ್ರಿಂದ ಯೂನಿಟ್ಸ್ ಬರೀದೇ ಇದ್ರು ಸೆಕೆಂಡ್ಸ್ ಅಂತ ಗೊತ್ತಾಯ್ತು. ಓಕೆ, ಇದೇ ಪ್ರಶ್ನೆಯಲ್ಲಿ ಎರಡನೇ ಭಾಗ ನೋಡೋಣ. ಈಗ ಯೂನಿಫಾರ್ಮ್ ಮೋಷನ್ ಅಂತ ಇಲ್ಲ, ಇದು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು. ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕೊಟ್ಟಿದ್ದಾರೆ. ಯು ಈಸ್ ಈಕ್ವಲ್ ಟು 10 meters per second. ಎ ಈಸ್ ಈಕ್ವಲ್ ಟು 20 meters per second ಸ್ಕ್ವೇರ್. ಹಿಂದೆ ನೋಡಿ ಯೂನಿಫಾರ್ಮ್ ಮೋಷನ್ ಅಂತ ಕೊಟ್ಟಿದ ತಕ್ಷಣ ನಮ್ಗೆ ಗೊತ್ತಿತ್ತು ಆಕ್ಸಲರೇಷನ್ 0 ಅಂತ, ಅದು ಕೊಡದೇ ಇದ್ರು ನಡೀತಾರೆ. ಈಗ ವಿ ಈಸ್ ಈಕ್ವಲ್ ಟು 20 meters per second. ನೀವು ಲೆಕ್ಕ ಹಾಕಬೇಕಾಗಿದ್ದು ಸಮಯ ಮತ್ತು ಸ್ಥಳಾಂತರ, ಡಿಸ್ಪ್ಲೇಸ್ಮೆಂಟ್, ಈ ಎರಡನ್ನೂ ಲೆಕ್ಕ ಹಾಕಬೇಕು. ಏನ್ ಮಾಡ್ತೀರಿ? ಈಗ ನಮ್ಗೆ 3 ಈಕ್ವೇಶನ್ ಗೊತ್ತಿದೆ. 3 ಈಕ್ವೇಶನ್ ಅಲ್ಲಿ 5 ಫಿಸಿಕಲ್ ಕ್ವಾಂಟಿಟೀಸ್ ಇದೆ. 5 ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ 3 ಇಲ್ಲಿ ಕೊಟ್ಟಿದ್ದಾರೆ, ಇನ್ನು 2 ಲೆಕ್ಕ ಹಾಕ್ಬೇಕು. ಸೊ ನಾವು ಏನ್ ಮಾಡ್ಬೇಕಂದ್ರೆ, ಹಿಂದೆ ನಾವು ಮಾತಾಡಿದ್ವಿ, ಎಲ್ಲ ಈಕ್ವೇಶನ್ ಅಲ್ಲೂ ಒಂದೊಂದು ಫಿಸಿಕಲ್ ಕ್ವಾಂಟಿಟಿ ಇರಲ್ಲ. ಅದು ಯಾವ ಫಿಸಿಕಲ್ ಕ್ವಾಂಟಿಟಿ ಇಲ್ವೋ ಅದನ್ನ ನಮ್ಮ ಹತ್ರ ಯಾವ್ದ್ರದ್ದು ಮಾಹಿತಿ ಇಲ್ವೋ ಅದನ್ನ ಬಿಟ್ಟು ಬೇರೆ ತಗೊಳ್ಳೋಣ. ಸೊ ನಮ್ಮ ಡಿಸ್ಕಷನ್ಗೆ ಅಂತ ಇಲ್ಲಿ 3 ಒಂದ್ಸತಿ ಬರ್ಕೊಂಬಿಡೋಣ. ಈಕ್ವೇಶನ್ ಅಲ್ಲೂ ಟಿ ಇದೆ, ಎರಡನೇ ಈಕ್ವೇಶನ್ ಅಲ್ಲೂ ಟಿ ಇದೆ. ಈ 2 ಈಕ್ವೇಶನ್ ಅಲ್ಲಿ ಯಾವ್ದನ್ನ ಆಯ್ಕೆ ಮಾಡೋದು? ಈಗ ಯಾವ್ದನ್ನ ಆಯ್ಕೆ ಮಾಡ್ತೀವಿ? ಫಸ್ಟ್ ಈಕ್ವೇಶನ್ ನ, ಸೆಕೆಂಡ್ ಈಕ್ವೇಶನ್? ವಿಚ್ ಒನ್ ಡು ವಿ ಚೂಸ್? ತೇಜಸ್ವಿ ಹೇಳ್ತಾ ಇದ್ದಾರೆ ಮೊದಲನೇ ಈಕ್ವೇಶನ್ ಆಯ್ಕೆ ಮಾಡ್ಬೇಕಂತ. ಯಾಕೆ ಅಂತ ಹೇಳ್ಬೋದಾ? ಯಾಕೆ ಮೊದಲನೇ ಈಕ್ವೇಶನ್? ನೋಡಿ, ಎರಡನೇ ಈಕ್ವೇಶನ್ ಅಲ್ಲಿ ಸಮಯ ಇದೆ ಕರೆಕ್ಟು, ಬಟ್ ಅಲ್ಲಿ ಡಿಸ್ಪ್ಲೇಸ್ಮೆಂಟು ಸಹ ಇದೆ. ಈ ಡಿಸ್ಪ್ಲೇಸ್ಮೆಂಟ್ ನಮ್ಗೆ ಇನ್ನೂ ಲೆಕ್ಕ ಹಾಕಿಲ್ಲ ನಾವು. ಹಾಗಾಗಿ ಮೊದಲನೇ ಈಕ್ವೇಶನ್ ಅಲ್ಲಿ ಸಮಯ ಬಿಟ್ಟು ಉಳಿದಿದ್ದೆಲ್ಲ ನಮ್ಗೆ ಗೊತ್ತಿರೋದಿದೆ, ಅದನ್ನ ಲೆಕ್ಕ ಹಾಕೋದು ಸುಲಭ ಅಂತ. ಸೊ
ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ನೀವು ಬರೆದ್ರೆ ವಿ ನಮಗೆ 20 ಅಂತ ಗೊತ್ತಿದೆ, ಯು 10 ಅಂತ ಗೊತ್ತಿದೆ, ಎ 2 ಅಂತ ಗೊತ್ತಿದೆ, ಟಿ ನ ಲೆಕ್ಕ ಹಾಕ್ಬೇಕು. ಕರೆಕ್ಟ್. ಸೊ ಈ 10 ಅನ್ನ ಈ ಕಡೆ ತಗೊಂಡು ಹೋದ್ರೆ 20 ಮೈನಸ್ 10, ಸೊ ಎಷ್ಟು ಉಳ್ಕೊಳ್ಳುತ್ತೆ 10 ಈಸ್ ಈಕ್ವಲ್ ಟು 2 ಇಂಟು ಟಿ. ಟಿ ಎಷ್ಟೀಗ 10/2 ಅಂದರೆ ಎಷ್ಟು 5 ಯೂನಿಟ್ಸ್. ನೋಡಿ ಸೆಕೆಂಡ್ಸ್, ಯಾಕಂದರೆ ಪ್ರಶ್ನೆಯಲ್ಲಿ ಎಲ್ಲಾನು ಸೆಕೆಂಡ್ಸೇ ಇರೋದ್ರಿಂದ ಟಿ ಈಸ್ ಈಕ್ವಲ್ ಟು 5 ಸೆಕೆಂಡ್ಸ್ ಅಂತ ಗೊತ್ತಾಗುತ್ತೆ. ಸೊ ಟಿನ ಲೆಕ್ಕ ಹಾಕಿದ್ವಿ. ಡಿಸ್ಪ್ಲೇಸ್ಮೆಂಟ್ ಲೆಕ್ಕ ಹಾಕಬೇಕಾದ್ರೆ ಯಾವ ಈಕ್ವೇಶನ್ ಆಯ್ಕೆ ಮಾಡೋದು? ಮೊದಲನೇ ಈಕ್ವೇಶನಲ್ಲಂತೂ ಡಿಸ್ಪ್ಲೇಸ್ಮೆಂಟ್ ಇಲ್ವೇ ಇಲ್ಲ. ಎರಡನ್ನ ಆಯ್ಕೆ ಮಾಡೋದು, ಮೂರನೇದು ಆಯ್ಕೆ ಮಾಡೋದು. ಡಿಸ್ಪ್ಲೇಸ್ಮೆಂಟ್ ಲೆಕ್ಕ ಹಾಕಬೇಕಾದ್ರೆ ಸೆಕೆಂಡ್ ಒನ್ ಅಂತ ಎಲ್ಲರೂ ಮೆಸೇಜ್ ಹಾಕ್ತಾ ಇದ್ದಾರೆ. ಸೆಕೆಂಡ್ ಒನ್ ಆದರೂ ಹಾಕ್ಬೋದು, ಥರ್ಡ್ ಆದರೂ ಹಾಕ್ಬೋದು. ಎರಡನ್ನೂ ನಾನು ಮಾಡಿ ತೋರಿಸ್ತೀನಿ. ಈಗ ಸೆಕೆಂಡ್ ಈಕ್ವೇಶನ್ ಅಲ್ಲಿ ಎಸ್ ಈಸ್ ಈಕ್ವಲ್ ಟು ಯು 10, ಟಿ ಟಿ ಅಂದರೆ ಈಗ ಆಲ್ರೆಡಿ ಲೆಕ್ಕ ಹಾಕಿದ್ದೀವಿ ನೋಡಿ ನಾವು 5 ಅಂತ, ಪ್ಲಸ್ ಹಾಫ್ ಎ 2 ಮತ್ತು ಟಿ ಆಲ್ರೆಡಿ ನಾವು ಲೆಕ್ಕ ಹಾಕಿದ್ವಿ 5 ಸ್ಕ್ವೇರ್ ಅಂತ. ಸೊ 5 ಇಂಟು 10 50 ಪ್ಲಸ್ ಈ ಹಾಫಲ್ಲಿ 2 ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. 5 ಸ್ಕ್ವೇರ್ ಅಂದರೆ ಇದು 25, ಇದು 75 ಮೀಟರ್ಸ್ ಬಂದಿದೆ. ಅದೇ ನಾನು ಮೂರನೇ ಈಕ್ವೇಶನ್ ತಗೊಂಡಿದ್ರೆ ವಿ ಸ್ಕ್ವೇರ್ ಅಂದರೆ ಎಷ್ಟಪ್ಪ ಇದು 20 ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ 10 ಸ್ಕ್ವೇರ್ ಪ್ಲಸ್ 2 ಇಂಟು ಎ ಎಷ್ಟು 2 ಎಸ್ ಅನ್ನ ಲೆಕ್ಕ ಹಾಕ್ತೀವಿ. 20 ಸ್ಕ್ವೇರ್ ಮಾಡಿದಾಗ ಎಷ್ಟು ಬರುತ್ತೆ? 20 ಸ್ಕ್ವೇರ್ 20 ಇಂಟು 20 ಇದು 400 ಈಸ್ ಈಕ್ವಲ್ ಟು 10 ಸ್ಕ್ವೇರ್ ಅಂದರೆ 100 ಪ್ಲಸ್ 2 ಇಂಟು 2 4 ಬರುತ್ತೆ ನೋಡಿ. ಈಗ ಇದು ಈ 100ನ ಈ ಕಡೆ ತಂದರೆ 400 ಇಂದ 100 ತೆಗೆದ್ರೆ ಎಷ್ಟು ಬರುತ್ತೆ? 300 ಉಳ್ಕೊಳ್ಳುತ್ತೆ. 300 ಈಸ್ ಈಕ್ವಲ್ ಟು 4s. ಎಸ್ ಈಸ್ ಈಕ್ವಲ್ ಟು 300/4. ಸೊ ಸಿಂಪ್ಲಿಫೈ ಮಾಡಿ, ಇಲ್ಲೂ ಸಹ ಅದೇ 75 ಮೀಟರ್ ಬರುತ್ತೆ, ಸೇಮ್ 75 ಮೀಟರ್ಸ್. ಸೊ ಒಂದ್ಸತಿ ನಾವು ಸಮಯ ಲೆಕ್ಕ ಹಾಕಿದ್ಮೇಲೆ 5 ಫಿಸಿಕಲ್ ಕ್ವಾಂಟಿಟಿಯಲ್ಲಿ 4 ನಮಗೆ ಗೊತ್ತಾಗೋಯ್ತು. 5ನೇದು ಮಾತ್ರ ನಾವು ಲೆಕ್ಕ ಹಾಕ್ಬೇಕಾಯ್ತು. ಓಕೆ, ಈ 5ನೇ ಫಿಸಿಕಲ್ ಕ್ವಾಂಟಿಟಿ ಲೆಕ್ಕ ಹಾಕಕ್ಕೆ ಆವಾಗ ನೀವು 2ನೇದಾಗ್ಲಿ 3ನೇದಾಗ್ಲಿ ಯಾವ ಈಕ್ವೇಶನ್ ಬಳಸಿದ್ರು ನಿಮ್ಗೆ ಸರಿಯಾದ ಉತ್ತರ ಬರ್ತಾ ಇತ್ತು. ಸೊ ಕೊನೆ ಪ್ರಶ್ನೆಗೆ ಹೋಗೋಣ. ಈ ಕೊನೆ ಪ್ರಶ್ನೆ ಹೇಗೆ ಅಂದ್ರೆ, ನಿಮಗೆ ಸುಮಾರು ಸತಿ ಮಾಹಿತಿಯನ್ನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ, ಆದರೆ ನಮಗೆ ಕರೆಕ್ಟಾಗಿ ಅದು ಇದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ. ಓಕೆ, ಒಂದು ಸಿಂಪಲ್ ಉದಾಹರಣೆ. ಅ ಬಾಲ್ ಈಸ್ ಡ್ರಾಪ್ಡ್ ಅಂತ ಒಂದು ಪದ ಇದೆ. ಡ್ರಾಪ್ಡ್ ಅಂದ್ರೆ ಏನು ಅರ್ಥ? ಯಾರಾದರೂ ಚಾಟಲ್ಲಿ ಹಾಕ್ಬೋದಾ? ಡ್ರಾಪ್ಡ್ ಅಂದ್ರೆ ಏನು? ಬಾಲ್ ಅಂದ್ರೆ ಗೊತ್ತಿದೆ, ಒಂದು ಚೆಂಡು. ಬಾಲನ್ನು ನಾನು ಎಸ್ತಿದ್ದೀನಿ ಅಂದ್ರೆ ಆ ಬಾಲ್ ಇಸ್ ಥ್ರೋನ್ ಅಂತ ಕರಿತೀವಿ ಅಲ್ವಾ, ನಾವು ಥ್ರೋನ್ ಅಂತ ಹೆಸರು ಹಾಕ್ತೀವಿ. ಬಟ್ ಡ್ರಾಪ್ಡ್ ಅಂದ್ರೆ ಹಿಂಗೆ ಹಿಡ್ಕೊಂಡು ನಾನು ಜಸ್ಟ್ ಬಿಟ್ಟೆ ಅಂತ ಅರ್ಥ. ಓಕೆ, ನಾನು ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಬಿಟ್ಟಿದ್ರೆ ಇದು ಇಲ್ಲಿಂದ ಹೊರಟಾಗ ಈ ಬಾಲ್ ನಾನು ಬಿಟ್ಟಿದ ತಕ್ಷಣ ಅದರ ವೇಗ ಎಷ್ಟಿರುತ್ತೆ? ಅದರ ವೇಗ ಎಷ್ಟಿರುತ್ತೆ? 0 ಇರುತ್ತೆ. ರಚನಾಗ ಸರಿಯಾಗಿ ಮೆಸೇಜ್ ಹಾಕಿದ್ದಾರೆ. ಸೊ ಈ ಆ ಬಾಲ್ ಇಸ್ ಡ್ರಾಪ್ಡ್ ಅಂತಾನೋ ಅಥವಾ ಆ ಬಾಲ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತಾನೋ, ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂದ್ರೂ ಅಷ್ಟೇನೆ. ಅದು ಚಲಿಸ್ತಾ ಇರಲಿಲ್ಲ, ಒಂದು ಕಡೆ ನಿಂತಿತ್ತು ಚೆಂಡು ಈಗ ಹೊರಟಿದೆ ಅಂತ ಬಂದಿದೆ ಅಂದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು ಯು ಈಸ್ ಈಕ್ವಲ್ ಟು 0. ಆಯ್ತಾ? ಸೊ ಈಗ ಪ್ರಶ್ನೆಗೆ ಬರೋಣ. ಅ ಬಾಲ್ ಈಸ್ ಡ್ರಾಪ್ಡ್, ಇಟ್ ಈಸ್ ಆಕ್ಸಲರೇಟಿಂಗ್ ಟುವರ್ಡ್ಸ್ the ground
at 9.8 meters per second square. ಅಂದ್ರೆ ಈ ಸ್ಟೇಟ್ಮೆಂಟಿನ ಅರ್ಥ ಏನು? ಒಂದು ಬಾಲ್ನ ಬಿಟ್ಟಾಗ ಅದು ಬಿಟ್ಟಿದ್ದು ಹಾಗೆ ಬರಲ್ಲ, ಫಾಸ್ಟ್ ಆಗ್ತಾ ಹೋಗುತ್ತೆ. ಭೂಮಿ ಹತ್ರ ಹೋಗೋವರೆಗೂ ಅದರ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಆಗುತ್ತೆ, ಅದರ ವೆಲಾಸಿಟಿಯನ್ನು ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಯ್ತಾ? ಸೊ ನಾನು ಇಲ್ಲಿ ಬಿಟ್ಟೆ, ಆ ಬಾಲ್ ಕೆಳಗಡೆ ಹೋಗ್ತಾ 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 ಅದರ ಆಕ್ಸಲರೇಷನ್ ಎಷ್ಟು? 9.8 meters per second square. ಸೊ ಯು ಗೊತ್ತಾಯ್ತು, ಎ ಕೊಟ್ಟಿದ್ದಾರೆ. ಓಕೆ, ಈಗ ನಾನು ಕೇಳ್ತೀನಿ, ಹೌ ಮಚ್ ಟೈಮ್ will it take to fall 49 ಮೀಟರ್ ಅಂತ ಪ್ರಶ್ನೆ. ಅಂದ್ರೆ ಅರ್ಥ ಏನು? 49 ಮೀಟರ್ ಬೀಳ್ಬೇಕು, ಎಷ್ಟು ಸಮಯ ಬೇಕಾಗಿದೆ? ಸೊ ನಮಗೆ ಈಗ ಪ್ರಶ್ನೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಒಂದು ಕಡೆ ಲಿಸ್ಟ್ ಮಾಡೋಣ. ಫಸ್ಟ್ ಯು ಕೊಟ್ಟಿದ್ದಾರೆ 0 ಅಂತ, ಎ ಕೊಟ್ಟಿದ್ದಾರೆ 9.8 meters per second square ಅಂತ, ಎಸ್ ಎಷ್ಟು? ಎಸ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಎಸ್ ಎಷ್ಟು? ಡಿಸ್ಪ್ಲೇಸ್ಮೆಂಟ್ ಎಷ್ಟು? 49 meters. ಸಮಯ ಕೊಟ್ಟಿದ್ದಾರಾ? ಆಕ್ಚುಲಿ ನಾವು ಲೆಕ್ಕ ಹಾಕ್ಬೇಕು. ಫೈನಲ್ ವೆಲಾಸಿಟಿ ಕೊಟ್ಟಿದ್ದಾರಾ? ಅದು ನಮಗೆ ಕೊಟ್ಟಿಲ್ಲ, ನಮ್ಗೆ ಗೊತ್ತಿಲ್ಲ. ಓಕೆ, ಈಗ ಈ ಕೊಟ್ಟಿರೋ ಮಾಹಿತಿಯನ್ನು ಇಟ್ಕೊಂಡು ಯಾವ ಈಕ್ವೇಶನ್ ಬಳಸಿದ್ರೆ ಸಮಯವನ್ನು ಲೆಕ್ಕ ಹಾಕಬೇಕು? ಸಿಂಚನ ಹೇಳಿದರೆ 3ನೇ ಈಕ್ವೇಶನ್ ಬಳಸೋಣ ಅಂತ. ಆದ್ರೆ 3ನೇ ಈಕ್ವೇಶನ್ ಅಲ್ಲಿ ಸಮಯನೇ ಇಲ್ಲ ಅಲ್ವಾ? ಸ್ಕಂದ ಈಗ ಹೇಳ್ತಾ ಇದ್ದಾರೆ ಮೊದಲನೇ ಈಕ್ವೇಶನ್ ಬಳಸೋಣ ಅಂತ. ಮೊದಲನೇ ಈಕ್ವೇಶನ್ ಬಳಸಿದ್ರೆ ವಿ ಇಲ್ಲ ಅಲ್ಲ. ಸೊ ನಾವು ಇದಕ್ಕೆ ಸರಿಯಾದ ಈಕ್ವೇಶನ್ ಸಮಯನ ಲೆಕ್ಕ ಹಾಕ್ಬೇಕಾದ್ರೆ ಸೆಕೆಂಡ್ ಈಕ್ವೇಶನ್, ರಚನಾ ಕರೆಕ್ಟ್ ಆಗಿ ಮೆಸೇಜ್ ಹಾಕಿದ್ದಾರೆ, ಸೆಕೆಂಡ್ ಈಕ್ವೇಶನ್ ಬಳಸಬೇಕು. ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಎಸ್ ಎಷ್ಟು? 49, ಯು 0, ಟಿ ನಮಗೆ ಗೊತ್ತಿಲ್ಲ, ಪ್ಲಸ್ ಹಾಫ್ 9.8 ಅಂದರೆ ಆಕ್ಸಲರೇಷನ್ ಎ, ಅದು ಟಿ ಸ್ಕ್ವೇರ್ ಅಂತ ಆಗುತ್ತೆ. ಈಗ ನೋಡಿ, ಈ 0 ಇಂಟು ಟಿ ಇದೆ, ಇದೇನಾಗುತ್ತೆ? ಇದು 0 ಆಗೋಗುತ್ತಲ್ವಾ? 0 ಇಂಟು ಟಿ ಅಂತ ಇದ್ರೆ ಅದು 0 ಆಗೋಗುತ್ತೆ. ಸೊ 49 ಈಸ್ ಈಕ್ವಲ್ ಟು ಹಾಫ್ 9.8 ಇಂಟು ಟಿ ಸ್ಕ್ವೇರ್. ಒಂದು ನೀವು ಯಾವಾಗಲೂ ನೆನ್ಪಿಟ್ಕೋಬೇಕಾಗಿದ್ದು, ಈ ಡೆಸಿಮಲ್ಸ್ ಥರದ್ದಿದ್ರೆ ತಕ್ಷಣಕ್ಕೆ ಅಲ್ಲಲ್ಲೇ ಕ್ಯಾನ್ಸಲ್ ಮಾಡೋದು ಬೇಡ. ಫಸ್ಟ್ ಎಲ್ಲ ನಂಬರ್ಸು ಒಂದು ಸೈಡ್ ತೊಗೊಂಬರೋಣ, ತಂದ ಮೇಲೆ ಏನಾಗತ್ತೆ ಅಂತ ನಾವು ನೋಡ್ಬೇಕು. ಆವಾಗ ಏನೆಲ್ಲ ಕ್ಯಾನ್ಸಲ್ ಆಗ್ಬೋದಾ ಅಂತ ನೋಡ್ಬೋದು. ಸೊ ಈ ಟಿ ಸ್ಕ್ವೇರ್ನ ಒಂದು ಕಡೆ ಬರ್ಕೊಳ್ಳಿ, 49 ಇದೆ, ಇಂಟು 2 ಆ ಕಡೆ ಡಿನಾಮಿನೇಟ್ರಲ್ಲಿ ಇತ್ತು, ಎರಡನೇ ಸೈಡ್ಗೆ ನಾವು ತಗೊಂಡೋದಾಗ ನ್ಯೂಮರೇಟರ್ ಆಗುತ್ತೆ, ಡಿವೈಡೆಡ್ ಬೈ 9.8 ಆಯ್ತು. ಈ 49 ಇಂಟು 2 ಅಂದರೆ ನೀವು ಸ್ವಲ್ಪ ಗಮನಿಸಿದ್ರೆ 98 ಬರುತ್ತೆ. 98 ಡಿವೈಡೆಡ್ ಬೈ 9.8, ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ 10. ಟಿ 10 ಅಲ್ಲ, ಟಿ ಸ್ಕ್ವೇರ್ 10 ಇದೆ. ಸೊ ಟಿ ಎಷ್ಟು? ಟಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10 seconds. ನೀವು ಸ್ಕ್ವೇರ್ ರೂಟ್ ಎಲ್ಲ ಲೆಕ್ಕ ಹಾಕೋದು ಗೊತ್ತಾದ್ರೆ ನಿಮ್ಗೆ ಗೊತ್ತಾಗುತ್ತೆ, 3.16 ಆ ಥರ ಏನೋ ನಂಬರ್ ಬರುತ್ತೆ. ಅದು ನಮ್ಗೆ ಎಕ್ಸಾಕ್ಟ್ಲಿ ಬೇಕಾಗಿಲ್ಲ. ಸ್ಕ್ವೇರ್ ರೂಟ್ ಆಫ್ 10 seconds ಅನ್ನೋದು ಉತ್ತರ. ಈಗ ನಮಗೆ ಸಮಯನೂ ಸಿಕ್ತು. ಅದೇ ನನಗೆ ಸಮಯ ಬೇಕಾಗಿರ್ಲಿಲ್ಲ, ಫೈನಲ್ ವೆಲಾಸಿಟಿ ಬೇಕಾಗಿದ್ದಿದ್ರೆ ನಾನು ಯಾವ ಈಕ್ವೇಶನ್ ಮಾಡಿದ್ವಿ? ಸೆಕೆಂಡ್ ಈಕ್ವೇಶನ್ ನಾನು ಯೂಸ್ ಮಾಡ್ದೇನೆ, ನಾನು ಫೈನಲ್ ವೆಲಾಸಿಟಿ ಲೆಕ್ಕ ಹಾಕಬೇಕಾಗಿದ್ದು ಪರಿಸ್ಥಿತಿ ಬಂದರೆ ಯಾವ ಈಕ್ವೇಶನ್ ಯೂಸ್ ಮಾಡಬೇಕು? ಆವಾಗ ಥರ್ಡ್ ಈಕ್ವೇಶನ್ ಯೂಸ್ ಮಾಡಬೇಕು. ಸೊ ನಿಮಗೆ ಎಲ್ಲರಿಗೂ ಒಂದು ಹೋಮ್ವರ್ಕ್ ಏನಂದರೆ, ಥರ್ಡ್ ಈಕ್ವೇಶನ್ನ ಯೂಸ್ ಮಾಡಿ ಈ ಕೇಸಲ್ಲಿ ಫೈನಲ್ ವೆಲಾಸಿಟಿ ಎಷ್ಟು ಅಂತ ಲೆಕ್ಕ ಹಾಕಿ. ಓಕೆ, 4B ಈ ಪ್ರಶ್ನೆಯಲ್ಲೇ ಮುಂದುವರಿಸಿ ಇನ್ನೊಂದು ಸಬ್ ಸೆಕ್ಷನ್ ಇದೆ, ಅದು ಸಹ ಈಗ ನಾವು ಹೇಗೆ ಸಾಲ್ವ್ ಮಾಡಿದೀವೋ ಅದೇ ಥರ ಮಾಡ್ಬೋದು. ನಾನು ಇಲ್ಲೇನೆ ಅದು ಪ್ರಶ್ನೆ ಬರೀತೀನಿ. ನೀವು ಈಗ ಎ ಪಾರ್ಟ್ ನೀವು ಸಾಲ್ವ್ ಮಾಡಿರೋದ್ರಿಂದ ಬಿ ಪಾರ್ಟ್ ನೀವು ಆರಾಮಾಗಿ ಮಾಡ್ಬೋದು. 4B
4A ಅಲ್ಲಿ ನೋಡಿ ಎಷ್ಟು ದೂರ ಬಿದ್ದಿದೆ ಅಂದ್ರೆ ಎಷ್ಟು ಸ್ಥಳಾಂತರ ಆಗಿದೆ ಅಂತ ಕೊಟ್ಟಿದ್ದಾರೆ. ಈಗ ಹೌ ಫಾರ್ will it go in 5 seconds ಅಂತ. ಅಂದ್ರೆ ಏನು, 5 ಸೆಕೆಂಡ್ ಸಮಯ ಇದ್ರೆ ಈ ಚೆಂಡನ್ನು ಇಲ್ಲಿಂದ ಬಿಟ್ಟಿದ್ದೀನಿ, ಬಿಟ್ಟಿದ್ದಾಗ ಕೆಳಗಡೆಗೆ ಆಕ್ಸಲರೇಟ್ ಆಗ್ತಾ ಇದೆ. 5 ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಗುತ್ತೆ, ಎಷ್ಟು ಸ್ಥಳಾಂತರ ಆಗತ್ತೆ ಅಂತ ನನ್ನ ಪ್ರಶ್ನೆ. ನಾನು ಎರಡನ್ನೂ ಹೇಳ್ತಾ ಇದ್ದೀನಿ, ದೂರನೂ ಹೇಳ್ತಾ ಇದ್ದೀನಿ, ಸ್ಥಳಾಂತರನೂ ಹೇಳ್ತಾ ಇದ್ದೀನಿ. ಎರಡು ಸಮ ಇರುತ್ತಾ? ಎರಡು ಸಮ ಇರುತ್ತಾ? ಸ್ಕಂದ ಹೇಳ್ತಾ ಇದ್ದಾರೆ ಇರಲ್ಲ ಅಂತ. ಆದ್ರೆ ಈ ಕೇಸಲ್ಲಿ ನೋಡಿ, ಸ್ಥಳಾಂತರ ಮತ್ತೆ ದೂರ ಯಾವಾಗ ವ್ಯತ್ಯಾಸ ಇರುತ್ತೆ ಅಂದ್ರೆ, ಯಾವಾಗ ಚಲನೆಯ ಸರಳ ರೇಖೆಯಲ್ಲಿ ಇರಲ್ವೋ ಅಂತ ಕೇಸಲ್ಲಿ ಮಾತ್ರ ದೂರ ಮತ್ತು ಸ್ಥಳಾಂತರ ಬೇರೆ ಇರುತ್ತೆ. ಈ ಕೇಸಲ್ಲಿ ನಾನು ಒಂದು ಚೆಂಡನ್ನು ಬಿಟ್ಟಾಗ ಒಂದು ಸ್ಟ್ರೈಟ್ ಲೈನ್ ಅಲ್ಲೇ ಕೆಳಗಡೆ ಬೀಳುತ್ತೆ. ಇಂಥ ಉದಾಹರಣೆಗಳಲ್ಲಿ ಸ್ಥಳಾಂತರ ಆಗ್ಲಿ ದೂರ ಆಗ್ಲಿ ಒಂದೇ ಇರುತ್ತೆ. ಈ ಹಿಂದಿನ ಪ್ರಶ್ನೆಯಲ್ಲಿ, ಎರಡನೇ ಪ್ರಶ್ನೆಯಲ್ಲಿ ನಾವು ನೋಡಿದೀವಿ ನೋಡಿ, ಅದು ಒಂಥರ ಮುಂದಕ್ಕೆ ಹೋಗಿ ಬೇರೆ ಕಡೆ ಟರ್ನಿಂಗ್ ತಗೊಂಡಿದೆ, ಒಂದೇ ಕಂಡೀಷನ್, ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ಲಿಲ್ಲ. ಅಂತ ಕಡೆ ದೂರನೇ ಬೇರೆ, ಸ್ಥಳಾಂತರನೇ ಬೇರೆ. ಓಕೆ, ಸೊ ಈ 4B ಅಲ್ಲಿ ಎಷ್ಟು ದೂರ ಹೋಗುತ್ತೆ ಅಥವಾ ಎಷ್ಟು ಸ್ಥಳಾಂತರ ಆಗ್ತಾ ಇದೆ ಅಂತ ನಾನು ಪ್ರಶ್ನೆ ಕೇಳಿದಾಗ ಎರಡಕ್ಕೂ ಉತ್ತರ ಒಂದೇ ಇರುತ್ತೆ. ಈಗ ಇಲ್ಲೂ ಸಹ ನಿಮ್ಗೆ ಯು ಗೊತ್ತಿದೆ. ಯು ಎಷ್ಟು ಡ್ರಾಪ್ಡ್ ಅಂತ ನಾವು ಹೇಳಿರೋದ್ರಿಂದ ಇನಿಷಿಯಲ್ ವೆಲಾಸಿಟಿ 0, ಆಕ್ಸಲರೇಷನ್ 9.8 ಕೊಟ್ಟಿದ್ದಾರೆ, ಸಮಯ ಕೊಟ್ಟಿದ್ದಾರೆ, ಈಗ ಟಿ ಕೊಟ್ಟಿದ್ದಾರೆ 5 ಸೆಕೆಂಡ್ಸ್ ಅಂತ. ನೀವು ಲೆಕ್ಕ ಹಾಕಬೇಕಾಗಿದ್ದು ಡಿಸ್ಪ್ಲೇಸ್ಮೆಂಟ್ ಎಸ್ ಅನ್ನು ಲೆಕ್ಕ ಹಾಕಬೇಕು. ಸೊ ಯಾವ ಈಕ್ವೇಶನ್ ಬಳಸ್ತೀರಿ? ಡಿಸ್ಪ್ಲೇಸ್ಮೆಂಟ್ ಲೆಕ್ಕ ಹಾಕಬೇಕು ಅಂದ್ರೆ ಮೊದಲನೇ ಈಕ್ವೇಶನ್ ಅಲ್ಲಂತೂ ಡಿಸ್ಪ್ಲೇಸ್ಮೆಂಟ್ ಇಲ್ವೇ ಇಲ್ಲ. ಎರಡನೇ ಈಕ್ವೇಶನ್ ಇದೆ, ಮೂರನೇ ಈಕ್ವೇಶನ್ ಇದೆ. ಎರಡರಲ್ಲಿ ಯಾವ್ದನ್ನ ಬಳಸ್ತೀರಿ? ಈಗ ಯಾರಾದ್ರೂ ಹಾಕ್ತೀರಾ ಚಾಟ್ ಬಾಕ್ಸ್ ಅಲ್ಲಿ ಯಾವ ಈಕ್ವೇಶನ್ ಬಳಸ್ತೀರಿ ಅಂತ? ಹಾ, ಸೊ ಎರಡನೇ ಈಕ್ವೇಶನ್ ಸರಿಯಾದ ಉತ್ತರ. ಮೂರನೇ ಈಕ್ವೇಶನ್ ಯಾಕೆ ಹಾಕಲ್ಲ ಅಂದ್ರೆ, ಈಗ ವಿ ಮತ್ತೆ ಈ ಪ್ರಶ್ನೆಯಲ್ಲಿ ಕೊಟ್ಟಿಲ್ಲ. 4A ಅಲ್ಲಿ ನೀವು ಏನು ವಿ ಲೆಕ್ಕ ಹಾಕಿದಿರೋ ಅದು 4Bಗೆ ಅನ್ವಯಿಸಲ್ಲ, ಯಾಕೆಂದ್ರೆ ಸಮಯ ಬದಲಾವಣೆ ಆಗೋಗಿದೆ. 4A ಅಲ್ಲಿ ನೀವು ಸಮಯ √10 ಸೆಕೆಂಡು, 4Bಗೆ ಬಂದಾಗ ಅವ್ರ ಸಮಯ ಕೊಟ್ಟಿದ್ದು 5 ಸೆಕೆಂಡ್ ಅಷ್ಟೇ. √10 ಅಂತಾನೆ ಕೊಟ್ಟಿದ್ರೆ ವಿ ಅನ್ನು ಬಳಸ್ಬೋದಾಗಿತ್ತು. ಆವಾಗ ಮೂರನೇ ಈಕ್ವೇಶನ್ ನಲ್ಲಿ ಬಳಸಿದ್ರೆ ನಿಮ್ಗೆ ಸರಿಯಾದ ಉತ್ತರ ಬರ್ತಾ ಇತ್ತು. ಆದ್ರೆ ಈಗ ಸಮಯ ಬದಲಾವಣೆ ಆಗಿರೋದ್ರಿಂದ ಮೂರನೇ ಈಕ್ವೇಶನ್ ಬಳಸಕ್ಕಾಗಲ್ಲ, ಎರಡನೇ ಈಕ್ವೇಶನ್ ಮಾತ್ರ ನಾವು ಬಳಸಕ್ಕಾಗಲ್ಲ. ಆದ್ರೆ ಕುತೂಹಲಕ್ಕೆ ನೀವು ಒಂದು ಏನ್ ಮಾಡ್ಬೋದಂದ್ರೆ, ಒಂದ್ಸತಿ ದೂರ ಲೆಕ್ಕ ಹಾಕಿದ್ಮೇಲೆ 4B ಅಲ್ಲೂ ಸಹ ವಿ ಅನ್ನು ಲೆಕ್ಕ ಹಾಕಿ. ಲೆಕ್ಕ ಹಾಕಿದ್ರೆ ಫೈನಲ್ ವೆಲಾಸಿಟಿ ಇದೆಯಲ್ಲ, ಅದು 4A ಅಲ್ಲೂ ಆಲ್ರೆಡಿ ನೀವು ಲೆಕ್ಕ ಹಾಕಿ ಅಂತ ಹೋಮ್ವರ್ಕ್ ಕೊಟ್ಟಿದ್ದೆ. 4A ಅಲ್ಲೂ ಮತ್ತೆ 4B ಅಲ್ಲಿ ಒಂದೇ ಉತ್ತರ ಬರುತ್ತೋ ಅಂತ ಒಂದ್ಸತಿ ಕಂಪೇರ್ ಮಾಡಿ. ಸೊ ಇದ್ರ ಜೊತೆಗೆ ನಿಮ್ಗೆ ಏನ್ ವರ್ಕ್ಶೀಟ್ ಕೊಟ್ಟಿರ್ತೀವೋ, ಈ 4 ಪ್ರಾಬ್ಲಮ್ಸ್ ನಾವು ಏನ್ ಮಾಡಿದೀವೋ ಇದರ ಆಧಾರಿತವಾಗಿ ಬೇರೆ ಒಂದಷ್ಟು ಪ್ರಾಬ್ಲಮ್ಸ್ ಕೊಟ್ಟಿರ್ತೀವಿ, ಸಾಲ್ವ್ ಮಾಡಿ ನೋಡಿ. ಏನಾದರೂ ಡೌಟ್ಸ್ ಇದ್ರೆ ಮತ್ತೆ ಈ ಭಾನುವಾರ ಬರುವಂತ ಡೌಟ್ ಕ್ಲಾರಿಫಿಕೇಶನ್ ಸೆಕ್ಷನ್ ಅಲ್ಲೂ ಸಹ ಚರ್ಚೆ ಮಾಡೋಣ. ಇದೇ ಕ್ಲಾಸಸ್ ನಾಳೆನು ವಿಷಯಗಳನ್ನು ನಾವು ಮುಂದುವರಿತೀವಿ. ಮತ್ತೆ 7 ಗಂಟೆಗೆ ನಾಳೆ ಸಂಜೆ ಭೇಟಿಯಾಗೋಣ. ಧನ್ಯವಾದ.